ಹಂಚಿಕೊಳ್ಳಿಕ್ಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮವನ್ನ ಮಾಡಿದೆ ಬೇರೆಯವರು ಗೊತ್ತಿದೆ. ಮಕ್ಕಳ ಹಿತದೃಷ್ಟಿಯಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಧ್ಯಾಹ್ನ ಶಿಕ್ಷಣವನ್ನು ಬಹಳ ವರ್ಷಗಳಿಂದ ಬಂದಿದೆ. ಅದರ ಕುರಿತಾಗಿ ನೇರವಾಗಿ ಈ ಸಂದೇಶವನ್ನು ಮಾತನಾಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. Subhana. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀರ್ವದಿರ್ತಕ್ಕಂಥ ನಮ್ಮ ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕರು ಆಗಿರ್ತಕ್ಕಂಥ ಶ್ರೀಯುತ BS ಕನ್ವರ್ಸ್ ಅವರನ್ನ ನಿಮ್ಮೆಲ್ಲರ ಪರವ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಕೋರ್ತಾ ಇದ್ದಾರೆ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಮತಿ KB ಪಾಟೀಲ್ ಕೂಡ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಬಾಲಕ ಬಂಧುಗಳಿಗೆ, ತಾಯಂದಿರಿಗೆ, ಆತ್ಮೀಯ ಬಂಧುಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ. ಯಾಕೆ ಮೊದಲಿಗೆ ಮಧ್ಯಾಹ್ನ ಬಿಸಿಯೂಟ ಯೋಜನೆ ಸರ್ಕಾರ ಯಾಕೆ ಕೊಡ್ತಾ ಇದೆ, ಅದರ ಹಿನ್ನೆಲೆ ಏನು? ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೂಲ ಉದ್ದೇಶ ಇಷ್ಟೇ. ಭಾರತ ಬಡತನದಿಂದ ಕೂಡಿರ್ತಕ್ಕಂಥ ರಾಷ್ಟ್ರ ಅಂತಕ್ಕಂಥದ್ದು. ಇಲ್ಲಿನ ಮಕ್ಕಳಿಗೆ ಹಸಿವು ಮತ್ತು ಶಿಕ್ಷಣದ ಎರಡು ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕಾಗಿದೆ. ಹಸಿವು ಮತ್ತು ಶಿಕ್ಷಣ. ಅದಕ್ಕೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ 6ರಿಂದ 14 ವಯೋಮಿತಿಯ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡ್ತಾ ಇದೆ ಅಂತಕ್ಕಂಥದ್ದು. ಮಕ್ಕಳು ಮತ್ತು ಪ್ರಾಥಮಿಕವಾಗಿರ್ತಕ್ಕಂಥ ಶಿಕ್ಷಣವನ್ನ ಪಡ್ಕೋಬೇಕಾಗಿದೆ ಅಂತಕ್ಕಂಥದ್ದು. ಇನ್ನು ಎರಡು ಎಲ್ಲ ಪಾಲಕರು ಏನಿದೆ ನಾವೆಲ್ಲ ರೈತಾಪಿ ವರ್ಗದಿದ್ದೀರಿ, ಬೇರೆ ಬೇರೆ ತೋಟದಲ್ಲಿ ಜಮೀನುಗಳಲ್ಲಿ ಬಿಸ್ನೆಸ್ ಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ಕೆಲಸಕ್ಕೆ ಬೇರೆ ಕಡೆ ವಲಸೆ ಹೋಗ್ತಾ ಇದ್ದೀರಿ. ಆ ವಲಸೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಕುಂಠಿತ ಆಗ್ತಾ ಇದೆ. ಆ ಮಕ್ಕಳ ಶಿಕ್ಷಣ ಕುಂಠಿತ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿಯೇ ಶಾಲೆಗಳಲ್ಲಿ ಮಧ್ಯಾಹ್ನ ಬಿಸಿಯೂಟ ಯೋಜನೆ ಸರ್ಕಾರ ಜಾರಿಗೆ ತಂದಿದೆ ಅಂತಕ್ಕಂಥದ್ದು 2002 ಮತ್ತು 2003ರಲ್ಲಿ. ಮೊದಲು ಸರ್ಕಾರ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಈ ಬಿಸಿಯೂಟ ಯೋಜನೆ 1ರಿಂದ 5ನೇ ತರಗತಿ ಮಕ್ಕಳಿಗೆ ಮಾತ್ರ. ನಂತರದಲ್ಲಿ 6ರಿಂದ 8 ಬಂತು. ಇವಾಗ ಏನಾಗಿದೆ, 1ರಿಂದ 10ನೇ ತರಗತಿಯ ಮಕ್ಕಳಿಗೆ ಮಧ್ಯಾಹ್ನ ಬಿಸಿಯೂಟ ಯೋಜನೆ ಕೊಡ್ತಾ ಇದ್ವಿ. ಜೊತೆಗೆ ಸರ್ಕಾರಿ ಶಾಲೆಗಳ ಜೊತೆಗೆ ಸರ್ಕಾರ ಅನುದಾನದ ಒಳಪಡ್ತಕ್ಕಂಥ ಶಾಲೆಗಳು ಕೂಡ ಈ ಮಧ್ಯಾಹ್ನ ಬಿಸಿಯೂಟ ಯೋಜನೆ ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಹಾಗಾಗಿ ನೋಡಿ, ನಾವೆಲ್ಲ ಕೊಡ್ತಾ ಇದ್ದೀವಿ ಅಂತಲ್ಲ, ಆದರೆ ಶಾಲೆಯಲ್ಲಿ ಕಲಿತಕ್ಕಂಥ ಎಲ್ಲಾ ಮಕ್ಕಳಿಗೆ ಉತ್ತಮ
ಪೌಷ್ಟಿಕಾಂಶಯುಕ್ತ ಆಹಾರವನ್ನ ಕೊಡಬೇಕಾಗಿದೆ ಅಲ್ವಾ. ಸೊ ಹಾಗಾಗಿ ಮಗುವಿಗೆ ಅನೇಕ ತರಹದ ಪ್ರೋಟೀನ್ಸ್ ಗಳನ್ನ, ವಿಟಮಿನ್ಸ್ ಗಳನ್ನ, ಕಾರ್ಬೋಹೈಡ್ರೇಟ್ಸ್ ಗಳನ್ನ, ಸೊ ಈ 4 ಪದಾರ್ಥಗಳನ್ನ, ಎಲ್ಲಾ ಪ್ರೋಟೀನ್ಸ್ ಯುಕ್ತ ಆಹಾರ ಪದಾರ್ಥಗಳನ್ನ ಶಾಲೆಯಲ್ಲಿ ಮಕ್ಕಳಿಗೆ ವಿತರಣೆ ಮಾಡೋದ್ರ ಮೂಲಕ ಮಕ್ಕಳ ಬೌದ್ಧಿಕ ವಿಕಾಸವನ್ನ, ಬೌದ್ಧಿಕ ಮಟ್ಟವನ್ನ ಏನ್ ಮಾಡಬೇಕಾಗಿದೆ, ಸದೃಢಗೊಳಿಸಬೇಕಾಗಿದೆ. ಅದಕ್ಕೆ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಕರೀತಾರೆ ಅಲ್ವಾ. ಸದೃಢವಾಗಿರ್ತಕ್ಕಂಥ ದೇಹದಲ್ಲಿ ಸದೃಢವಾಗಿರ್ತಕ್ಕಂಥ ಮನಸ್ಸು ಇರ್ತಾರೆ ಅಂತಂದ್ರೆ, ಸೊ ನಾವು ಫಿಸಿಕಲ್ ಇರಬೇಕಾಗಿದೆ, ಫಿಟ್ ಇರಬೇಕಾಗಿದೆ, ಆಹಾರವನ್ನು ಉತ್ತಮವಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡಬೇಕಾಗಿದೆ. ಸೊ ಹಾಗಾಗಿ ಸೊ ನಮಗೆ ಸಾಕಷ್ಟು ಪ್ರಮಾಣವಾಗಿರ್ತಕ್ಕಂಥ ಆಹಾರವನ್ನ ನಮ್ಮಲ್ಲಿ ಶಾಲೆಯಲ್ಲಿ ಕೊಡ್ತಾ ಇದೆ. ಯಾವ ಆಹಾರ ಕೊಡ್ತಾ ಇದೆ, ಇದನ್ನ ಕಲಿಸುವಂತ ಮೂಲ ಉದ್ದೇಶ ಏನು, ಯಾಕೆ ಇಲ್ಲಿ ಕಾರ್ಯಕ್ರಮವನ್ನ ಕಲಿಸಿದೀವಿ ಅಂತಂದ್ರೆ, ತಾವೆಲ್ಲ ತಮ್ಮ ಮಕ್ಕಳನ್ನ ಪ್ರತಿದಿನ ಶಾಲೆ ಕಳಿಸ್ತಾ ಇದ್ದೀರಿ. ಶಾಲೆ ಮಗು ಏನ್ ಕಲಿತಾ ಇದೆ, ಮನೆ ಹೋದ ತಕ್ಷಣ ಹೋಮ್ವರ್ಕ್ ಮಾಡ್ತಾ ಇದ್ದೀರಿ, ಚೆಕ್ ಮಾಡ್ತಾ ಇದ್ದೀರಿ, ಏನ್ ಬೇಕು ರಿಪೀಟ್ ಕೊಡ್ತಾ ಇದ್ದೀರಿ ಅಲ್ವಾ. ಜೊತೆಗೆ ಆ ಮಗುವಿಗೆ ಶಾಲೆಯಲ್ಲಿ ಯಾವ ತರದ ಆಹಾರವನ್ನ ವಿತರಣೆ ಮಾಡ್ತಾ ಇದ್ದಾರೆ, ಎಷ್ಟು ಪ್ರಮಾಣ ಕೊಡ್ತಾ ಇದ್ದಾರೆ ಅಂತ ಮಾಹಿತಿ ತಮಗೆ ಏನಾದ್ರು ಇದೆಯಾ? ಯಾವ ಆಹಾರ ಕೊಡ್ತಾ ಇದ್ದಾರೆ? ನಮಗೆ ವಾರದಲ್ಲಿ 6 ದಿನಗಳಿವೆ. ವಾರದ 6 ದಿನದಲ್ಲಿ ಸರ್ಕಾರ ಯಾವ ಆಹಾರವನ್ನ ಮಕ್ಕಳಿಗೆ ವಿತರಣೆ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ವಿತರಣೆ ಮಾಡಬೇಕು ಅನ್ನೋ ಮಾಹಿತಿ ತಮ್ಗೆ ಏನಾದ್ರು ಇದೆಯಾ? ಇಲ್ಲ ಅಲ್ವಾ. ಅಂದ್ರೆ ನಮ್ಮ ಉದ್ದೇಶ ಮಗುವಿನ ಶಿಕ್ಷಣ ಮೂಲ ಉದ್ದೇಶ ಅಂತ ಇರ್ಲಿ, ಖಂಡಿತ ಆ ಮೂಲ ಉದ್ದೇಶದ ಜೊತೆಗೆ ಈ ಒಂದು ಮಾಹಿತಿ ಕೂಡ ತಮಗೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದು. ಹಾಗಾದ್ರೆ ಸೊ ಮಗುವಿಗೆ ಏನೋ ಶಾಲೆಯಲ್ಲಿ ಮಾಡ್ತಾ ಇದ್ದೀವಿ ನಾವು, ಬೆಳಗಿನ ಈ ಪ್ರಾರ್ಥನೆ ಆದ ತಕ್ಷಣ ಮಗುವಿಗೆ ಮಾಡ್ತಾ ಇದ್ದೀವಿ ನಾವು ಹಾಲು ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ಏನ್ ಮಾಡ್ತಾ ಇದ್ದಾರೆ, ರಾಗಿ ಕೂಡ ಬಂದಿದೆ ಅಂತಕ್ಕಂಥದ್ದು. ಮಗುವಿಗೆ ಅದು ಕೆನೆ ಬರಿತ ಹಾಲು ಕೊಡ್ತಾ ಇದೆ. ಪ್ರತಿಯೊಂದು ಮಗುವಿಗೆ 18 ಗ್ರಾಂ ಹಾಲು ಕೊಡಬೇಕಾಗಿದೆ ಅಂತ, 18 ಗ್ರಾಂ ಹಾಲು ಕೊಡಬೇಕಾಗಿದೆ. ಅದು ಕೆನೆ ಬರಿತ ಹಾಲು ಅಂತಕ್ಕಂಥದ್ದು. ಅದು ಉತ್ತಮ ದರ್ಜೆ ಇರ್ತಕ್ಕಂಥ ಸರ್ಕಾರ ಏನಾಗಿದೆ, ಉತ್ತಮ ಗುಣಮಟ್ಟದ ಹಾಲಿನ ಪುಡಿಯನ್ನು ವಿತರಣೆ ಮಾಡ್ತಾ ಇದ್ದಾರೆ. ಮಗುವಿಗೆ ಏನ ಮಾಡಬೇಕಾಗಿದೆ, ಹಾಲು ಕಂಟೆಂಟ್ ಫ್ಯಾಟ್ ಕಂಟೆಂಟ್ ಇದೆ. ಮಗುವಿಗೆ ಕಾರ್ಬೋಹೈಡ್ರೇಟ್ ಪ್ರಮಾಣ ಜಾಸ್ತಿ ಆಗಬೇಕಾಗಿದೆ. ಕೊಬ್ಬಿನ ಪದಾರ್ಥ ಇರತಕ್ಕಂಥ ಆಹಾರನ ಸೇವನೆ ಮಾಡೋದ್ರಿಂದ ಮಗು ಆರೋಗ್ಯವಾಗಿ ಇರಬೇಕಾಗಿದೆ. ಸೊ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಹಾಲು ಮತ್ತು ರಾಗಿಯನ್ನು ಮಕ್ಕಳಿಗೆ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಮಧ್ಯಾಹ್ನದಲ್ಲಿ ಮಕ್ಕಳು ಊಟ ಮಾಡ್ತಾ ಇದ್ದಾರೆ. ಸೊ ವಾರದಲ್ಲಿ 6 ದಿನ ಕೊಡ್ಬೇಕು. ಸೋಮವಾರ ಮಾಡ್ತಾ ಇದ್ರು ಮಕ್ಕಳಿಗೆ ಅನ್ನ ಸಾಂಬಾರ್ ಕೊಡ್ತಾ ಇದೀವಿ, ಮಂಗಳವಾರ ಕೂಡ ಅದೇ ಕೊಡ್ತಾ ಇದೀವಿ, ಬುಧವಾರ ಏನ್ ಮಾಡ್ತಾ ಇದೀವಿ, ಚಿತ್ರಾನ್ನ ಅಥವಾ ಫಲಾಹಾರ ಕೊಡ್ತಾ ಇದೀವಿ, ಬುಧವಾರ ಮತ್ತೆ ಅನ್ನ ಸಾಂಬಾರ್ ಕೊಡ್ತಾ ಇದೀವಿ, ಗುರುವಾರ ಕೊಡ್ತಾ ಇದೀವಿ, ಶುಕ್ರವಾರ ಮತ್ತೆ ಏನ್ ಮಾಡ್ತೀವಿ, ಚಿತ್ರಾನ್ನ ಅಥವಾ ಬಿಸಿಬೇಳೆ ಭಾತ್ ಕೊಡ್ಬೇಕಾಗಿದೆ, ಶನಿವಾರ ಕೊಡ್ಬೇಕಾಗಿದೆ ಮಕ್ಕಳಿಗೆ ಉಪ್ಪಿಟ್ಟು ಕೊಡ್ತಾ ಇದೀವಿ. ಇದ್ರ ಜೊತೆಗೆ ವಾರದ 2 ದಿನಗಳಲ್ಲಿ ಮಕ್ಕಳಿಗೆ ಕೊಡಬೇಕಾಗಿದೆ, ಮೊಟ್ಟೆ ಕೊಡ್ಬೇಕಾಗಿದೆ. ಏನ್ ಕೊಡ್ತೀವಿ, ಮೊಟ್ಟೆಯನ್ನೇ ಕೊಡ್ತೀವಿ. ಆದ್ರೆ ಎಲ್ಲಾದ್ರೂ ಮೊಟ್ಟೆ ಸೇವಿಸಲ್ಲ, ತಿನ್ನಲ್ಲ ಅಂತಂದ್ರೆ ಮೊಟ್ಟೆ ತಿನ್ನದೇ ಇರ್ತಕ್ಕಂಥ ಮಕ್ಕಳಿಗೆ ಸೊ ಪ್ರತಿಯೊಂದು ಮಗುವಿಗೆ 2 ಬಾಳೆಹಣ್ಣು ಕೊಡ್ಬೇಕು. ಮೊಟ್ಟೆ ತಿನ್ನದೇ ಇರ್ತಕ್ಕಂಥ ಮಕ್ಕಳಿಗೆ 2 ಬಾಳೆಹಣ್ಣು. ಮೊಟ್ಟೆ ತಿನ್ನಲ್ಲ, ಬಾಳೆಹಣ್ಣು ತಿನ್ನಲ್ಲ ಅಂತಂದ್ರೆ ಆ ಮಗುವಿಗೆ 1 ಶೇಂಗಾ ಚಿಕ್ಕಿ ಇರ್ತೇವೆ, ಆ ಶೇಂಗಾ ಚಿಕ್ಕಿ ಕೊಡ್ಬೇಕು. ಇದು ಸರ್ಕಾರದ ನಿಯಮ. ಮೊಟ್ಟೆ, ಬಾಳೆಹಣ್ಣು, ಶೇಂಗಾ ಚಿಕ್ಕಿ. ಈ ಮುಂಚೆ ಇತ್ತು ವಾರದ 2 ದಿನ ಇತ್ತು. ಆದ್ರೆ ಮತ್ತೆ ಏನಾಗಿದೆ, ಈ 19ರಿಂದ ಏನಾಗಿದೆ, ಮಗುವಿಗೆ ವಾರದಲ್ಲಿ 5 ದಿನಗಳ ಕಾರ್ಯಕ್ರಮಗಳಿದೆ. ಅಜಿತ್ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಸರ್ಕಾರಕ್ಕೆ ಧನ ಸಹಾಯ ಮಾಡುತ್ತಾ ವಾರದ 6 ದಿನಗಳಲ್ಲಿ ಮಕ್ಕಳಿಗೆ ಮೊಟ್ಟೆಯನ್ನು ವಿತರಣೆ ಮಾಡಬೇಕಾಗಿದೆ. ಈ ಮುಂಚೆ ವಾರದ 2 ದಿನ ಇದೆ, ಈಗ ಏನಾಗ್ತಾ ಇದೆ, ವಾರದ 6 ದಿನಗಳ ಕಾಲ ಮೊಟ್ಟೆ ವಿತರಣೆ ಮಾಡಬೇಕಾಗಿದೆ. ಸೊ ಮೊಟ್ಟೆ, ಬಾಳೆಹಣ್ಣು ಮತ್ತು ಶೇಂಗಾ ಚಿಕ್ಕಿ ಅಂತ ಇದು ಪ್ರಮಾಣ. ಇಷ್ಟು ಮಕ್ಕಳಿಗೆ ಆಹಾರವನ್ನ ವಿತರಣೆ ಮಾಡಬೇಕಾಗಿದೆ. ಇದು ಸರ್ಕಾರ ಪ್ರತಿದಿನ ಮಾಡ್ತಾರೆ. ಇದಕ್ಕೋಸ್ಕರವಾಗಿ ಒಂದು ಮಗುವಿಗೆ ಏನಾಗ್ತದೆ, 4 ರೂಪಾಯಿ 18 ಪೈಸೆ ಖರ್ಚಾಗ್ತಾ ಇದೆ. ಒಂದು ಮಗುವಿಗೆ 4 ರೂಪಾಯಿ 18 ಪೈಸೆ ಖರ್ಚಾಗ್ತದೆ. ಅಂದ್ರೆ ಇಲ್ಲಿ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ, 763 ಮಕ್ಕಳು. ನೀವೇ ಲೆಕ್ಕಾಗ್ರಿ, ಒಂದು ಮಗುವಿಗೆ 4 ರೂಪಾಯಿ 18 ಪೈಸೆ ಖರ್ಚಾಗುತ್ತೆ. ಕನಿಷ್ಠ ಒಂದು ದಿನಕ್ಕೆ ಹಾಲಕ್ಕೆ 500 ಮಕ್ಕಳಿದ್ರೆ ಎಷ್ಟು ಖರ್ಚಾಗುತ್ತೆ ನೀವೇ ಲೆಕ್ಕ. ಇದು ಸರ್ಕಾರ ಕೊಡ್ತಕ್ಕ ಒಂದು ಮಗುವಿಗೆ ವ್ಯಯ ಮಾಡತಕ್ಕಂಥ ಹಣ. ಅದು ಸರ್ಕಾರ ಪೂರ ಆಗಬಾರ್ದು. ಸರ್ಕಾರದಲ್ಲ ಮಕ್ಕಳಿಗೆ ಮುಟ್ಟಬೇಕಾಗಿದೆ, ತಲುಪಬೇಕಾಗಿದೆ. ಸೊ ಅಂದಾಗ
ಸರ್ಕಾರದ ಮಹತ್ವಾಕಾಂಕ್ಷೆಯ ಆಶೋತ್ತರಗಳು ಈಡೇರಿಸಕ್ಕೆ ಸೇರಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾವಾಗ ಈಡೇರಿಕೆ ಆಗ್ತದೆ, ಬಹಳ ಖುಷಿ ಪಡ್ತಕ್ಕಂಥ ಸಂಗತಿ ಅಂದ್ರೆ ತಾವೆಲ್ಲ ತಾಯಿಗಳು ಒಂದು ತಂದೆಯಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದಲ್ಲ, ಇದು ಕಾರ್ಯಕ್ರಮ ಯಶಸ್ವಿಯಾಗಿ ಸಾಧ್ಯ ಆಗ್ತದೆ. ಸೊ ಯಾವಾಗ ಯೋಜನೆಯ ಮಾಹಿತಿ ತಮ್ಮ ಇರುತ್ತೋ ಅವಾಗ ಕಾರ್ಯಕ್ರಮ ಸಫಲತೆ ಆಗುತ್ತೆ, ಅವಾಗ ಯೋಜನೆ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ಸೊ ಆದ್ರೆ ಇದು ಒಂದು ಬೆಳವಣಿಗೆ ಅಂತಕ್ಕಂಥದ್ದು. ಆದ್ರೆ ಶಾಲೆಯ ವಾತಾವರಣ ನೋಡಿದ್ರೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸಂಗತಿ. ಯಾಕಂದ್ರೆ ಎಲ್ಲ ಗುಣಮಟ್ಟವಾಗಿರ್ತಕ್ಕಂಥ ಶಿಕ್ಷಣ ಇದೆ, ಉತ್ತಮ ಶಿಕ್ಷಕ ವರ್ಗಗಳಿದ್ದಾರೆ, ಶಿಕ್ಷಣದ ಗುಣಮಟ್ಟ ಚೆನ್ನಾಗಿದೆ, ಕಲಿಕಾ ವಾತಾವರಣ ಚೆನ್ನಾಗಿದೆ, ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಭೌತಿಕವಾಗಿರ್ತಕ್ಕಂಥ ಕಲಿಕಾ ಉಪಕರಣಗಳು ಶಾಲೆಯಲ್ಲಿ ಏನು ಮಾತಿಲ್ಲ ಅಂತಕ್ಕಂಥದ್ದು ಹೊರತಾಗಿ ನಾವು ಈ ಮಧ್ಯಾಹ್ನದ ಬಿಸಿ ಊಟಕ್ಕೆ ಸಂಬಂಧಪಟ್ಟಂತೆ ಅಂಶಗಳ ಕಂಟ್ರೋಲ್ ಬಗ್ಗೆ ನಮ್ಮ ಮುಂದೆ ಪ್ರಸ್ತುತಪಡ್ತೀನಿ ಅಂತಕ್ಕಂಥದ್ದು. ಒಂದು, ಹಾಲಿನ ವಿತರಣೆಗೆ ಬರ್ತಾ ಇದ್ದೀನಿ. ಈ ಸರಿ 3 ದಿನಗಳಲ್ಲಿ ನಾವು ಶಾಲೆಯಲ್ಲಿ ಭೇಟಿ ನೀಡತಕ್ಕಂಥ ಸಂದರ್ಭದಲ್ಲಿ 452, 453, 563 ಮಕ್ಕಳು ಶಾಲೆಯಲ್ಲಿ ಹಾಜರಾಗ್ತೀವಿ ಅಂತಕ್ಕಂಥ ಶಾಲೆಗೆ ಬರ್ತಾ ಇದ್ದಾರೆ. ಶಾಲೆಗೆ ಬರ್ತಕ್ಕಂಥ ಎಲ್ಲಾ ಮಕ್ಕಳು ಇರ್ತಾರೆ ಬೆಳಗಿನ ಹಾಲನ್ನ ಸೇವನೆ ಮಾಡೋದಿಲ್ಲ. ಕನಿಷ್ಠ 500 ಮಕ್ಕಳಲ್ಲಿ ಬೆಳಗ್ಗೆ ಮಾತ್ರ 50ರಿಂದ 100 ಮಕ್ಕಳು ಮಾತ್ರ ಮಾಡ್ತಾರೆ ಹಾಲು ಸೇವನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಹಾಲು ಸೇವನೆ ಮಾಡ್ತಕ್ಕಂಥ ಮಕ್ಕಳ ಕೊರತೆ ಈ ಶಾಲೆಯಲ್ಲಿ ಮಾಡ್ತಾ ಇದೆ, ಎದಕ್ಕಾಗ್ತಾ ಇದೆ ಅಂತಕ್ಕಂಥ. ಹಾಗಾಗಿ ಸರ್ಕಾರ ನೀಡ್ತಕ್ಕಂಥ ಹಾಲಿನ ಪ್ರಮಾಣ ಏನಾಗ್ತಾ ಇದೀವಿ, ಸೊ ವ್ಯಯ ಆಗ್ತಾ ಇದೆ ಅನ್ನೋದು ನಮ್ಮ ಒಂದು ಅನಿಸಿಕೆ ಅಂತಕ್ಕಂಥದ್ದು. ಅದಕ್ಕೆ ಏನ್ ಕಾರಣ ಅಂತಕ್ಕಂಥದನ್ನ ನಾವು ಅನ್ಕೋಬೇಕು, ಅದನ್ನ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಸೊ ನಾವೇನ್ ಕನ್ಕೊಂಡಿದ್ವಿ. ಸೊ ನಾನು ವೇದಿಕೆ ಮೇಲೆ ಆಶೀರ್ವಾದ ಅಧ್ಯಕ್ಷ ಕನ್ನಡ ಸಾಹೇಬ್ ಮಾತಾಡ್ತಾರೆ ಅಥವಾ ಇಡೀ ಬಗ್ಗೆ ಒಂದು ನಾವೇನು ಕನ್ಕೊಂಡಿದ್ದೀನಿ ನಮ್ಮ ಮುಂದೆ ಪ್ರಸ್ತುತ ಪಡ್ತಕ್ಕಂಥ ಕೆಲಸ ಹಾಲು ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂದ್ರೆ ಒಂದು ಮಗುವಿಗೆ 15 ಗ್ರಾಮ್ ಹಾಲನ್ನು ವಿತರಣೆ ಮಾಡಬೇಕು ಅಂತಂದ್ರೆ ಅದು ಕ್ಯಾಲ್ಕುಲೇಷನ್ ಪ್ರಕಾರ ಎಷ್ಟು ಮಕ್ಕಳು ಬರ್ತಾ ಇದ್ದಾರೆ ಹಾಲನ್ನು ತಗೊಂಡು ಕೆಲಸ ಮಾಡಿದ್ರೆ ಈ 3 ದಿನಗಳ ಕಾಲಾವಧಿ ಮಕ್ಕಳ ಸಂಖ್ಯೆ ಅನುಗುಣವಾಗಿ ಹಾಲಿನ ಒಂದು ಕೊಡುಗೆ ಇರ್ತಕ್ಕಂಥದ್ದು ಎಷ್ಟು ಹಾಲು ಹಾಕಬೇಕು ಅಷ್ಟು ಕೂಡ ಕಡಿಮೆ ಆಗ್ತಾ ಇದ್ದಾರೆ. ಸೊ ಕಡಿಮೆ ಪ್ರಮಾಣ ಹಾಕ್ತಾ ಇದ್ದಾರೆ. ಸೊ ಕಡಿಮೆ ಪ್ರಮಾಣ ಹಾಕಿದ್ರು ಸಹ ಆ ಹಾಲು ಏನಾಗ್ತದೆ, ವ್ಯಯ ಆಗ್ತದೆ, ವ್ಯರ್ಥ ಆಗ್ತದೆ, ಚೆಲ್ತಕ್ಕಂಥ ಕೆಲಸ ಮಾಡ್ತಾರೆ. ಸೊ ನಾವು ನೋಡಿದಂಗೆ 3 ಲೀಟರ್ ಹಾಲು ಹಾಕ್ತಾ ಇದ್ದಾರೆ, 3 ಲೀಟರ್. ಸೊ 3 ಲೀಟರ್ ಹಾಲು ಕನಿಷ್ಠ 1 ಲೀಟರ್ ಹೋದ್ರೆ ಇಲ್ಲಿ 2 ಲೀಟರ್ ಹಾಲಿನಿಂದ ಪ್ರತಿದಿನ ವ್ಯರ್ಥ ಆಗ್ತಾ ಇದೆ. ಸೊ ಇದು ಹಾಲಿನ ವ್ಯರ್ಥ ಆಗ್ತದೆ. ಇನ್ನು ಮಧ್ಯಾಹ್ನ ಬಿಸಿ ಊಟಕ್ಕೆ ತಗೊಂಡ್ಬಿಡ್ತೇನೆ, ನೇರವಾಗಿ ಮಾಡ್ಬಿಡ್ತೇನೆ. ಶಾಲೆಯಲ್ಲಿ ಮಕ್ಕಳು ಮಧ್ಯಾಹ್ನ ಬಿಸಿ ಊಟ ಸೇವನೆ ಮಾಡ್ತಾರೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಆದ್ರೆ ಈ ಶಾಲೆಯಲ್ಲಿ ಅಧ್ಯಯನ ಮಾಡತಕ್ಕಂಥ ಎಲ್ಲ ವಿದ್ಯಾರ್ಥಿನಿ ಹೆಣ್ಮಕ್ಳು ಮನೆಯಿಂದ ಡಬ್ಬಿಯನ್ನು ತರ್ತಾ ಇದ್ದಾರೆ, ಮನೆಯಿಂದ ಡಬ್ಬಿ ತರ್ತಾ ಇದ್ದಾರೆ. ಹಾಗೆ ಆ ಡಬ್ಬಿಯಲ್ಲಿ ಕನಿಷ್ಠ 1 ಅಥವಾ 2 ಚಪಾತಿ ಕಟ್ಕೊಡ್ತಾ ಇದ್ದಾರೆ ಅಲ್ವಾ. ಸೊ 1 ಅಥವಾ 2 ಚಪಾತಿ ತಿನ್ಬಿಟ್ರೆ ಅವ್ರಿಗೆ 90% ಹಸಿವಿನ ಬಟ್ಟೆ ತುಂಬಿಡ್ತಾರೆ. ಹಾಗೆ ಅನ್ನ ಸಾಂಬಾರು ಎಷ್ಟು ಊಟ ಮಾಡ್ಬೇಕು ಅವರು? 1 ಅಥವಾ 2 ಊಟ ಮಾಡ್ತಾರೆ. ಇದರ್ಥ ಯಾಕೆ ಮಾತಾಡಿದ್ರೆ ಸರ್ಕಾರ ಒಂದು ಮಗುವಿಗೆ 150 ಗ್ರಾಂ ಆಹಾರವನ್ನ ವಿತರಣೆ ಮಾಡಬೇಕು ಅಂತಿದೆ. 150 ಗ್ರಾಂ. ಹಾಗೆ ಆ ಮಗುವಿನಾಗ್ತದೆ 150 ಗ್ರಾಂ ಆಹಾರವನ್ನ ಸೇವನೆ ಮಾಡಲ್ಲ. ಸೊ 50 ಗ್ರಾಂ ಸೇವನೆ ಮಾಡ್ತಾ ಅನ್ಕೊಳ್ಳಿ ಅಥವಾ 100 ಗ್ರಾಂ ಸೇವನೆ ಮಾಡ್ತಾ ಅನ್ಕೊಳ್ಳಿ. ಹಾಗೆ 50 ಗ್ರಾಂ ಉಳಿತಾಯ ಆಗ್ತದೆ. ಒಂದು ಅದಕ್ಕೆ ಆ ಉಳಿದ ಆಹಾರ ಬೇಕಾದ್ರು ಡಸ್ಟ್ಬಿನ್ ಹಾಕ್ಬೇಕು. ಒಂದು ಮಗುವಿಂದ ಅರ್ಧ ಕೆಜಿ ಅಕ್ಕಿ ಅಲ್ವಾ, ಅಥವಾ 500 ಗ್ರಾಂ ಬೇಡ 200 ಗ್ರಾಂ. ಒಂದು ಮಗುವಿಂದ 200 ಗ್ರಾಂ ಒಂದು ದಿನಕ್ಕೆ ಆಹಾರ ವೇಸ್ಟ್ ಆಗುತ್ತೆ ಅಂದ್ರೆ ಒಂದು ತಿಂಗಳಿಗೆ ಎಷ್ಟಾಗುತ್ತೆ ನಿಮಗೆ ಲೆಕ್ಕಾಚಾರ. ಯಾಕಂದ್ರೆ ಇಲ್ಲಿ ಬಹುತೇಕ ತಾಯಿದ್ದೀರಿ, ತಾವೇನಾದ್ರು ರಾತ್ರಿ ಆಹಾರವನ್ನು ಮಾಡ್ತಿದ್ದೀರಿ, ಅನ್ನ ಮಾಡಿದಿರಿ, ಅದು ಬೆಳಿಗ್ಗೆ ಉಳಿದ್ರೆ ಮಾಡ್ತೀವಿ, ನೀವು ಚಿತ್ರಾನ್ನ ಮಾಡ್ತೀರಿ ಅಲ್ವಾ. ಹಾಗೆ ಮಾಡ್ತೀರಿ, ಮತ್ತೆ ಬಿಸಿ ಮಾಡಿ ಆಹಾರವನ್ನು ಕೊಡ್ತೀರಿ, ಕೇಳಿಸ್ತೀರಾ? ಇಲ್ಲ. ಸೊ ನಮ್ಮ ಉದ್ದೇಶ, ಸರ್ಕಾರದ ಉದ್ದೇಶ ಇಷ್ಟೇ, ಸರ್ಕಾರ ಕೊಟ್ಟಂತ ಆಹಾರ ಧಾನ್ಯವನ್ನ ಪೋಲ್ ಮಾಡದೆ, ವ್ಯಯ ಮಾಡದೆ, ಹಾಳು ಮಾಡದೆ, ಮಕ್ಕಳಿಗೆ ಉತ್ತಮ ಬಿಸಿಯಾಗಿರ್ತಕ್ಕಂಥ ನಾಲ್ಕೈದಲ್ಲಿ ಬಿಸಿಯಾದ ಆಹಾರವನ್ನ ಕೊಡಬೇಕಾಗಿದೆ, ಶುಚಿಯಾದ ಆಹಾರವನ್ನು ಕೊಡಬೇಕಾಗಿದೆ, ಶುದ್ಧವಾದ ಆಹಾರವನ್ನು ವಿತರಣೆ ಮಾಡಬೇಕಾಗಿದೆ. ಇಲ್ಲಿ ಬಿಸಿಯಾಗಿರ್ತಕ್ಕಂಥ ಆಹಾರವನ್ನು ವಿತರಣೆ ಮಾಡ್ತಾ ಇದ್ದಾರೆ, ನಾವಿಲ್ಲ ಅಂತ ಹೇಳಿಲ್ಲ. ಆದ್ರೆ ಮಕ್ಕಳಿಗೆ ಎಷ್ಟು ಪ್ರಮಾಣದಲ್ಲಿ ಆಹಾರವನ್ನು ವಿತರಣೆ ಮಾಡಬೇಕು ಅಷ್ಟು ಪ್ರಮಾಣದ ವಿತರಣೆ ಆಗ್ತಾ ಇರುತ್ತದೆ, ಸಾಧ್ಯ ಆಗ್ತಿಲ್ಲ ಅನ್ನೋದು ಇದು 2ನೇ ಅಂಶ ಅಂತಕ್ಕಂಥ. ಸೊ ಇನ್ನು ಅಡಿಗೆ
ಅಡುಗೆ ಮಾಡ್ತಕ್ಕಂಥ ಸಿಬ್ಬಂದಿಗಳಿಗೆ ಒಂದು ಮಗುವಿಗೆ ಎಷ್ಟು ಗ್ರಾಂ ಆಹಾರವನ್ನ ವಿತರಣೆ ಮಾಡಬೇಕು ಹಾಕಬೇಕು ಅನ್ನೋದ್ರ ಕೊರತೆ ಇದೆ ಅಂತಕ್ಕಂಥದ್ದು. ಒಂದು ಮಗುವಿಗೆ ಎಷ್ಟು ಹಾಕಬೇಕು, ತರಕಾರಿ ಎಷ್ಟು ಹಾಕ್ಬೇಕಾಗಿದೆ, ಬೇಳೆ ಎಷ್ಟು ಹಾಕ್ಬೇಕಾಗಿದೆ, ಅಕ್ಕಿ ಎಷ್ಟು ಹಾಕ್ಬೇಕಾಗಿದೆ, ಸೊ ಎಣ್ಣೆ ಎಷ್ಟು ಹಾಕ್ಬೇಕಾಗಿದೆ, ಉಪ್ಪು ಎಷ್ಟು ಹಾಕ್ಬೇಕಾಗಿದೆ, ಖಾರ ಎಷ್ಟು ಹಾಕ್ಬೇಕಾಗಿದೆ, ಇದು ಸರ್ಕಾರದ ಮೇಲಿದೆ, ಗೈಡ್ಲೈನ್ಸ್ ಇದೆ. ಸೊ ಅದರಲ್ಲಿ ಸ್ವಲ್ಪ ಕೊರತೆ ಇದೆ ಅಂತಕ್ಕಂಥದ್ದು, ಅದು ನಮ್ಮಲ್ಲಿ ಕಂಡು ಬಂದಿರತಕ್ಕಂಥದ್ದು. ಸೊ ಇನ್ನು ನಮ್ಮ ಶಾಲಾ ಶಿಕ್ಷಕರು ಕೂಡ ಏನಾಗಿದೆ ತರಬೇತಿ ಅವಶ್ಯಕತೆ ಇದೆ ಅಂತ ಯಾಕಂದ್ರೆ ಅವರು ಕೂಡ ಏನಾಗುತ್ತೆ ಇನ್ವಾಲ್ವ್ಮೆಂಟ್ ಆಗ್ಬೇಕಾಗಿದೆ ಅಂತ. ಯಾಕಂದ್ರೆ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಆ ಅಡಿಗೆ ಕೋಣೆಗೆ ಹೋದ್ರೆ ಆ ಅಡಿಗೆ ಏನ್ ಮಾಡ್ತಾರೆ ಗೊತ್ತಾಗುತ್ತೆ. ಇದು ಸ್ವಲ್ಪ ಇಲ್ಲಿ ನಮ್ಗೆ ಶಿಕ್ಷಕರು ಹೋಗ್ತಾ ಇದ್ದಾರೆ ಇಲ್ಲ ಅಂತ ಹೇಳ್ತಾರೆ, ಬಟ್ ಅವ್ರು ಕೂಡ ಮಾಹಿತಿಯೇ ಕೊಡ್ತಾ ಇದ್ದಾರೆ. ಸೊ ಅವ್ರಿಗೆ ಮಾಹಿತಿಯೇ ಕೊಡ್ತಾ ಇದೆ. ಹಾಗಾಗಿ ಏನಾಗ್ತದೆ ಆಹಾರದಲ್ಲಿ ವ್ಯತ್ಯಾಸ ಆಗ್ತದೆ, ವ್ಯತಿರಿಕ್ತ ಆಗ್ತದೆ. ಇನ್ನು ಮೊಟ್ಟೆ ಬಗ್ಗೆ ಬರ್ತಾ ಇದೆ. ಸೊ ಮನೆಯಲ್ಲಿ ಹೇಳಿರಲ್ಲ 382 ಮೊಟ್ಟೆ ನಾವು ವಿತರಣೆ ಮಾಡಿದ್ರೆ ಅಂತ ಹೇಳಿದ್ವಿ. ಆದ್ರೆ 382 ಮೊಟ್ಟೆ ವಿತರಣೆ ಮಾಡತಕ್ಕ ಸಂದರ್ಭದಲ್ಲಿ ಅದನ್ನ ವರ್ಲ್ಡ್ ಮುಗಿಸ್ಬೇಕು. ಚೆನ್ನಾಗಿ ಅದಕ್ಕೆ ಬಿಸಿಲಿನೊಳಗಡೆ ಉಪ್ಪು ಹಾಕಿ ಕುದಿಸಿದ್ರೆ ಚೆನ್ನಾಗಿ ಏನಾಗ್ತದೆ ಬೆಂತದೆ. ಸೊ ಸರಿ ರುಚಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಏನಾಗ್ತದೆ ಅದೇನಾಗ್ತದೆ ಹೊರಗಡೆ ಬಂದಿತ್ತು ಅಂತ. ಸುಮ್ಮನಾಗುತ್ತೆ ಮಕ್ಕಳು ಹಸಿ ವಿಷ ಆದ್ರೆ ಅವ್ರನ್ನ ಆರೋಗ್ಯದಲ್ಲಿ ಏನಾಗುತ್ತೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮ ಆಗುತ್ತೆ. ಅಥವಾ ಔಷಧದಲ್ಲಿ ಏನಾಗುತ್ತೆ ಹಸಿ ಬೇಸಿ ಬೆಳೆಸಿದೆ ಅಥವಾ ಸುಡಿದ್ರೆ ಅದಕ್ಕೆ ಸಿಪ್ಪೆದಾಗಿತ್ತು ಅಂತಾರೆ ಅದೇ ಮಾಡ್ಕೊಳ್ತೇವೆ ಅವ್ರಿಗೆ ಏನಾಗುತ್ತೆ ಹೊಟ್ಟೆಯ ಸೊ ತೊಂದರೆ ಆಗ್ಬೋದು, ಹೊಟ್ಟೆನೂ ಆಗ್ಬೋದು ಅಂತ. ಹಾಗಾಗಿ ಅದನ್ನ ಹಾಕಬಾರ್ದು. ಸೊ ಅದನ್ನ ಹಾಕಬಾರ್ದು ಅಂತಕ್ಕಂಥದ್ದು. ಇನ್ನ ಮಕ್ಕಳಿಗೆ ಇಲ್ಲಿಯವರು ಕೂಡ ಬಾಳೆಹಣ್ಣ ವಿತರಣೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಓಕೆ, ಬಾಳೆಹಣ್ಣು ಮಾಡಿದ್ದಾರೆ. ಆದ್ರೆ ಸರ್ಕಾರದ ನಿಯಮ ಪ್ರಕಾರ ಪ್ರತಿ ಒಂದು ಮಗುವಿಗೆ 2 ಬಾಳೆಹಣ್ಣನ್ನ ವಿತರಣೆ ಮಾಡಬೇಕು. ಇಲ್ಲಿ 1 ಬಾಳೆಹಣ್ಣ ವಿತರಣೆ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ಇನ್ನು ಮುಂದೆ ಏನ್ ವಿತರಣೆ ಮಾಡ್ತೀವಿ ಅಲ್ಲಿ ಪ್ರತಿಯೊಂದು ಮಗುವಿಗೆ 2 ಬಾಳೆಹಣ್ಣನ್ನ ವಿತರಣೆ ಮಾಡಬೇಕಾಗಿದೆ ಅಂತ. ಎಷ್ಟು ಬಾಳೆಹಣ್ಣು ಕೊಡ್ತೀವಿ? 2 ಬಾಳೆಹಣ್ಣ ವಿತರಣೆ ಮಾಡಬೇಕು ಅಂತ. ಹಾಗಾಗಿ ಒಂದನ್ನ ಬಿಡಿ ಅದರಲ್ಲಿ ಇನ್ನೊಂದನ್ನು ಸೇರಿಸಿ ಎಲ್ಲಾ ಮಕ್ಕಳಿಗೆ ತತ್ತಿ ಸೇವನೆ ಮಾಡತಕ್ಕಂಥ ಮಕ್ಕಳಿಗೆ ಮಾತ್ರ ಹೇಳ್ತಾರೆ ನಾನು. ಇಲ್ಲ ಎಲ್ಲಾ ಮಕ್ಕಳು ತತ್ತಿ ತಿಂತಾರೆ ತೊಂದರೆ ಇಲ್ಲ, ಅದನ್ನು ಕೂಡ ನಾವು ಕೊಡಬಹುದು ಅಂತ. ನಮ್ಮಲ್ಲಿ ನಾವು ತೊಂದರೆ ಇಲ್ಲ. ಇದು ಆಹಾರ ಕ್ರಮ ಅಂತ. ಇನ್ನು ಅಡಿಗೆ ಕೊನೆ ಬಂದ್ರೆ ಸೊ ಅಡಿಗೆ ಕೊನೆ ನಮ್ಮಲ್ಲಿ ಹೆಸರು ಬರಬೇಕಾಗಿದೆ ಅಕ್ಷರದಾಸೋಹ ಕೊಠಡಿ ಅಂತ. ಅಕ್ಷರದಾಸೋಹ ಕೊಠಡಿ ಅಂದ್ರೆ ಇದು ನಮ್ಮ ಶಾಲೆ ಗೊತ್ತಾಗುತ್ತೆ. ಯಾಕಂದ್ರೆ ಎಲ್ಲ ಮಕ್ಕಳು ವೈಕಲ್ ಹೋಗ್ಬಿಡ್ತಾರೆ, ಪೇರೆಂಟ್ಸ್ ಹೋಗ್ಬಿಡ್ತಾರೆ ಅಲ್ವಾ. ಅದಕ್ಕೆ ಏನ್ ಕೊಠಡಿ ಅಡಿಗೆ ಮನೆ ಅಂತ ಬಂದ್ರೆ ಓಕೆ ನಾವು ಒಳಗೆ ಹೋಗ್ಬೋದು. ಯಾಕಂದ್ರೆ ಗ್ಯಾಸ್ ಅಲ್ವಾ, ಅಥವಾ ಒಂದು ಸಾಮಗ್ರಿ ಅಲ್ಲಿ ಇಟ್ಟಿರ್ತಾರೆ, ಮಗು ಏನಾದ್ರು ಹೋಗ್ಬಿಡ್ತದೆ, ಏನಾದ್ರು ಕೊಠಡಿ ಅಂತ ಬಳಸಬೇಕಾಗಿತ್ತು. ಅಲ್ಲಿ ಬರ್ಸಿಲ್ಲ ಅಂತಕ್ಕಂಥದ್ದು. ಜೊತೆಗೆ ಆ ಅಡಿಗೆ ಮನೆಯಲ್ಲಿ ಮೆನು ಚಾರ್ಟ್ ಹಾಕ್ಬೇಕು. ಮೆನು ಚಾರ್ಟ್ ಅಂದ್ರೆ ಏನು ಅಂದ್ರೆ ವಾರದಲ್ಲಿ ಯಾವ್ಯಾವ ದಿನ ಎಂತ ಆಹಾರವನ್ನ ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನ ಅದಕ್ಕೆ ಸರ್ಕಾರ ಮೆನು ಚಾರ್ಟ್ ಅಂತ ಕರಿತೀವಿ. ಆ ಅಡಿಗೆ ಕೊನೆಗಳ ಮೆನು ಚಾರ್ಟ್ ಇಲ್ಲ ಅಂತ. ಹಾಗಾಗಿ ಅದನ್ನು ಕೂಡ ಏನಾಗ್ತದೆ ಮೆನು ಚಾರ್ಟ್ ಅನ್ನ ಬಳಸಬೇಕು ಅಲ್ವಾ. ಆಮೇಲೆ ಆಹಾರ ಅಲ್ಲಿದೆ ಅಂದ್ರೆ ಪರ್ಪಸ್ ಇದೆ, ತಗಡು ಅಂತ ಹೇಳ್ತೀವಿ. ಸೊ ತಗಡು ಏನಾಗ್ತದೆ ಮನೆ ಫುಲ್ ಜಳ ಇದೆ. ಸೊ ಬಿಸಿಲು ಜಾಸ್ತಿ ಆಯ್ತು ಅಂದ್ರೆ ಹೇಳ್ತದೆ ಆಹಾರದಲ್ಲಿ ಕೆಟ್ಟೋಗ್ಬಿಡ್ತಾವೆ. ಸೊ ನೀರು ಬಿಸಿ ಬಿಸಿ ಏನಾಗ್ತದೆ ಆಹಾರ ಕೆಟ್ಟೋಗ್ಬಿಡ್ತಾವೆ. ಹಾಗಾಗಿ ಸ್ವಲ್ಪ ಪ್ರತ್ಯೇಕವಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಿಕೊಂಡ್ರೆ ಆಹಾರಗಳು ಸಂರಕ್ಷಣೆ ಮಾಡಕ್ಕೆ ಸಾಧ್ಯ ಆಗುತ್ತೆ ನಾವು. ಸೊ ಆಹಾರ ಚೆನ್ನಾಗಿತ್ತು ಅಂತಂದ್ರೆ ಸೊ ಮಕ್ಕಳು ಏನಾಗುತ್ತೆ ಈ ಊಟ ಮಾಡೋದು ಚೆನ್ನಾಗಿರ್ತದೆ ಅಂತ. ಇಲ್ಲಿ ಏನಾಗ್ತವೆ ಧೂಳು ಇರ್ತವೆ, ಇಲ್ಲ ಧೂಳು ಬರ್ತವೆ, ಸೊ ಹೊಲಸಾಗ್ತದೆ. ಅಂತಹ ಮಗುಗೆ ಏನಾಗುತ್ತೆ ನಾವು ಮಾಡಿಬಿಟ್ರೆ ಸೊ ಬಹಳ ಕಷ್ಟ ಆಗುತ್ತೆ ಅಂತ. ಸೊ ಇನ್ನು ಅಡಿಗೆ ಮಾಡೋದು ತಗೊಂಡ್ರೆ ಇನ್ನು ನಮಗೆ ಇಬ್ಬರು ಅವಶ್ಯಕತೆ 4 ಜನ ಇದೆ. ಮಕ್ಕಳ ಸಂಖ್ಯೆ ಅನ್ನೋದು 6 ಜನ ಇರಬೇಕು ಅಡಿಗೆ ಮಾಡೋದು. ಸೊ ಹಾಗಾಗಿ ಅಡಿಗೆ ಮಾಡೋ ಸಂಖ್ಯೆ ಇನ್ನು ಕಡಿಮೆ ಇದೆ ಅನ್ನೋದು ಸೊ ನಮ್ಮ ಗಮನಕ್ಕೆ ಬಂದಿದೆ ಅಂತಕ್ಕಂಥದ್ದು. ಇಲ್ಲಿ ರೇಷನ್ ಏನಾಗ್ತದೆ ಅಂತಂದ್ರೆ ಬಹಳ ವ್ಯಯ ಆಗ್ತದೆ ಅಂತ. ಹಾಲಿನ ಪುಡಿ ಕೊರತೆ ಇದೆ, ಸೊ ಬಂದಿಲ್ಲ ಅಂತಕ್ಕಂಥದ್ದು. ಆಮೇಲೆ ಅಕ್ಕಿ ಏನಾಗ್ತದೆ ಜನ ಮಕ್ಕಳಿಗೆ ಎಷ್ಟು ಹಾಕ್ಬೇಕಾಗಿತ್ತು ಅದಕ್ಕಿಂತ ಹೆಚ್ಚು ಆಗ್ತಾ ಇರುತ್ತೆ. ಏನಾಗ್ತದೆ ಸ್ಟಾಕ್ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತಕ್ಕಂಥದ್ದು, ಬೇರೆ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತಕ್ಕಂಥದ್ದು. ಒಂದು ಏನು ಒಳ್ಳೆಯ ಅಂತಕ್ಕಂತಂದ್ರೆ ಸೊ ಮಗುವಿಗೆ ಅವರು ಬೇರೆ ಬೇರೆ ಆಹಾರನ ತಿಂಡಿಗಳು ಸ್ವೀಟ್ಗಳನ್ನ ಕೊಡ್ತಾ ಇದ್ದಾರೆ. ಅದು ಶಾಲೆಯ ಉತ್ತಮವಾಗಿರ್ತಕ್ಕಂಥ ಕೆಲಸ ಸೊ ನನಗನ್ಸುತ್ತೆ. ಸೊ ಮಾಡಿ ಜೊತೆಗೆ ಬಹುಮುಖ್ಯವಾಗಿರ್ತಕ್ಕಂಥ ಕೆಲಸ ಏನು ಅಂತಂದ್ರೆ ಮಕ್ಕಳು ಮಧ್ಯಾಹ್ನ ಊಟ ಮಾಡ್ತಾ ಇದ್ದಾರೆ, ಅಲ್ಲಿ ಎಲ್ಲರೂ ಏಕಕಾಲ ಕುತ್ಕೊಂಡು ಊಟ ಮಾಡಕ್ಕೆ ಸ್ವಲ್ಪ ಸ್ಥಳದ ಅವಕಾಶ ಕೊಡ್ತಾ ಇದೆ. ಮೈದಾನಕ್ಕೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಈ ಮಳೆ ಆದ್ರೆ ಕುತ್ಕೊಳ್ಳೋಕ್ಕಾಗಲ್ಲ, ಅಥವಾ ಏನಾದ್ರು ಧೂಳು ಗೊತ್ತವರ
ಕೂತ್ಕೊಂಡು ಊಟ ಕೊಡೋದು ಬಹಳ ಕಷ್ಟ ಆಗುತ್ತೆ ಅಂತಕ್ಕಂಥದ್ದು. ಸೊ ಅದಕ್ಕೆ ಏನಾದ್ರು ಪರ್ಯಾಯ ವ್ಯವಸ್ಥೆ ಆದ್ರೆ ಸೊ ಚೆನ್ನಾಗಿರ್ತದೆ ಅಂತಕ್ಕಂಥದ್ದು. ಏನೇನಾಗಿತ್ತು, ಸರ್ಕಾರ ಎಲ್ಲಾ ಶಾಲೆಗಳಲ್ಲಿ ಭೋಜನಾಲಯ ಅಂತ ಕೊಡ್ತಿದ್ರು. ಅಂದ್ರೆ ಮಕ್ಕಳು ಕುಳಿತು ಊಟ ಮಾಡಕ್ಕೆ ಸರ್ಕಾರ ಭೋಜನಾಲಯ ನಿರ್ಮಾಣ ಮಾಡ್ತಿತ್ತು ಅಂತಕ್ಕಂಥದ್ದು. ಸೊ ಅದನ್ನ ನಾವು ಸದುಪಯೋಗ ಪಡ್ಕೊಂಡ್ರೆ ಸೊ ಚೆನ್ನಾಗಿರುತ್ತೆ. ಅಂದ್ರೆ ಎಲ್ಲಾ ಮಕ್ಕಳು ವ್ಯವಸ್ಥಿತ ಕೂತು ಊಟ ಮಾಡಕ್ಕೆ ಸೊ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು. ಸೊ ಅದು ಕೂಡ ನಿರ್ವಹಣೆ ಆಗಬೇಕಾಗಿದೆ ಅಂತಕ್ಕಂಥದ್ದು. ಇನ್ನು ನಮಗೆ ಆಹಾರ ಆಯಿತು, ಶುದ್ಧ ಕುಡಿಯುವ ವ್ಯವಸ್ಥೆ ಕೂಡ ಚೆನ್ನಾಗಿದೆ, ಅದ್ರ ಬಗ್ಗೆ ನಾನು ಮಾತಿಲ್ಲ. ಮಕ್ಕಳಿಗೆ ಶೌಚಾಲಯ ವ್ಯವಸ್ಥೆ ಕೂಡ ಇದೆ. ಸೊ ಅದರಲ್ಲಿ ಏನು ಯಾವ ಸಂದೇಹ ಇಲ್ಲ. ಸೊ ಮಕ್ಕಳ ಕಲಿಕೆ ಸುರಕ್ಷಿತವಾಗಿದೆ, ಅದರಲ್ಲಿ ಏನು ಸಂದೇಹ ಇಲ್ಲ. ಆದ್ರೆ ಇದು ಅಡಿಗೆ ದಾಖಲೆ ಬಗ್ಗೆ ಬಂದ್ಬಿಡ್ತೀನಿ. ಯಾವ ದಾಖಲೆಗಳು ನಿರ್ಮಾಣ ಮಾಡಬೇಕಾಗಿದೆ? ಒಂದು, ಸರ್ಕಾರ ಏನು ಆಹಾರವನ್ನೇ ಕೊಡ್ತಾ ಇದೆ, ಎಷ್ಟು ಸ್ಟಾಕ್ ಬಂತು, ನಮ್ಮನೆ ಏನಲ್ಲಿ ಸ್ಟಾಕ್ ಎಷ್ಟು ಆಹಾರವನ್ನ ಎಷ್ಟು ಬಂತು, ಯಾವ್ದು ಬಂತು ಅನ್ನೋದನ್ನ ಸ್ವಲ್ಪ ದಾಖಲೆ ನಿರ್ವಹಣೆ ಮಾಡಬೇಕಾಗಿದೆ. ಆ ನಿರ್ವಹಣೆ ಮಾಡತಕ್ಕಂತ ಏನು ಸ್ಟಾಕ್ ಎಷ್ಟನ್ನ ಪ್ರತಿದಿನ ಎಷ್ಟು ಆಹಾರವನ್ನ ಮಾಡ್ತಾ ಇದೀವಿ ಅನ್ನೋದನ್ನ ಅಲ್ಲೂ ಕೂಡ ಮಾಡಬೇಕಾಗಿದೆ, ಪ್ರತಿದಿನ ಮೆನ್ಷನ್ ಮಾಡಬೇಕಾಗಿದೆ ಅಂತಕ್ಕಂಥದ್ದು. ಇದು ಸರ್ಕಾರದ ನಿಯಮ ಅಂತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿನ ಮಕ್ಕಳು ಎಷ್ಟು ಊಟ ಮಾಡ್ತಾ ಇದ್ದಾರೆ, ಎಷ್ಟು ಸ್ಟಾಕ್ ಬಂತು, ಒಂದನ್ನು ಎಷ್ಟು ಖರ್ಚಾಗ್ತಾ ಇದೆ, ನೆಕ್ಸ್ಟ್ ಎಷ್ಟು ಬಾಕಿ ಉಳಿತು, ಅದನ್ನ ಪ್ರತಿದಿನ ಮಕ್ಕಳಿಗೆ ಲೆಕ್ಕಾಚಾರ ಹಾಕಬೇಕಾಗಿದೆ ಅಂತ. ಸೊ ಅದನ್ನ ಸರಿಯಾಗಿ ನಿರ್ವಹಣೆ ಮಾಡಬೇಕಾಗಿದೆ ಅಂತಕ್ಕಂಥದ್ದು. ಇನ್ನ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ₹1 ಖರ್ಚು ಮಾಡ್ತಾ ಇದ್ರೆ ಆ ₹1 ಬಿಲ್ಗಳನ್ನ ಹಾಕಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ ಬಿಲ್ಗಳ ನಿರ್ವಹಣೆ ಸಮರ್ಪಕವಾಗಿ ಮಾಡಬೇಕಾಗಿದೆ ಅಂತಕ್ಕಂಥದ್ದು. ಇನ್ನ ಕ್ಯಾಶ್ ಫ್ಲೋ ಪ್ರಕಾರ ಸೊ ನಾವು ಏನು ಸ್ಟೇಟ್ಮೆಂಟ್ ತಗೊಳ್ತಾ ಇದೀವಿ, ಅದರಲ್ಲಿ ಎಷ್ಟು ಖರ್ಚಿದೆ, ಎಷ್ಟು ಅನುದಾನ ಇದೆ, ಅನುಗುಣವಾಗಿ ನಾವು ಎಷ್ಟು ಹಣ ಖರ್ಚು ಮಾಡಿದಿರಿ, ಅದಕ್ಕೆ ಅನುಗುಣವಾಗಿ ಬಿಲ್ಸ್ಗಳನ್ನ ವೋಚರ್ಸ್ಗಳನ್ನ ನಿರ್ವಹಣೆ ಮಾಡಿ. ಮತ್ತು ನಿಮ್ಮ ಸಾವಿರವಾರ ನಗದು ಪುಸ್ತಕಕ್ಕೆ ಹೋಲಿಕೆ ಮಾಡಿದ್ರೆ ಸಾವಿರವಾರ ಪುಸ್ತಕ ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಎರಡಕ್ಕೂ ಮ್ಯಾಚ್ ಇರಬೇಕು ಅಂತಕ್ಕಂಥದ್ದು. ಏನಿರ್ಬೇಕಾಗಿದೆ, ಎರಡಕ್ಕೂ ಮ್ಯಾಚ್ ಇರಬೇಕು ಅಂತಕ್ಕಂಥದ್ದು. ಸೊ ಅದನ್ನು ತಾವು ನಿರ್ವಹಣೆ ಮಾಡಬೇಕಾಗಿದೆ ಅಂತಕ್ಕಂಥದ್ದು. ಇನ್ನು ಶಾಲಾ ಶಿಕ್ಷಕರಿಗೆ ಶುಚಿ ಮತ್ತು ರುಚಿ ಪುಸ್ತಕ ಅಂತಿರ್ತಾರೆ. ಅಂದ್ರೆ ಮಧ್ಯಾಹ್ನ ಮಕ್ಕಳು ಬಿಸಿ ಊಟ ಮಾಡೋಕ್ಕಿಂತ ಮುಂಚೆ ಒಬ್ಬರು ಶಾಲಾ ಶಿಕ್ಷಕರು ಊಟ ಮಾಡಿ ಅದರ ರುಚಿಯನ್ನು ನಮೂದು ಮಾಡಬೇಕಾಗಿದೆ ಅಂತಕ್ಕಂಥದ್ದು. ಸೊ ಅದು ಕೂಡ ಇಲ್ಲಿ ನಿರ್ವಹಣೆ ಮಾಡಬೇಕಾಗಿದೆ ಅಂತ ಅನ್ನೋದನ್ನ ಸೊ ನಾವು ಇಲ್ಲಿ ಏನ್ ಮಾಡಬೇಕಾಗಿದೆ, ಸೊ ತಿಳ್ಕೋಬೇಕಾಗಿದೆ ಅಂತಕ್ಕಂಥದ್ದು. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನದಲ್ಲಿ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಅಂತ ಒಂದು ಮಹತ್ವಾಕಾಂಕ್ಷೆ ಯೋಜನೆಯನ್ನ ಸರ್ಕಾರ ಜಾರಿ ತಂದಿದೆ. ಅದರ ಉದ್ದೇಶ ಇಷ್ಟೇ, ಮಕ್ಕಳ ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನ, ಮಕ್ಕಳ ಪೌಷ್ಟಿಕ ಸಮತೋಲನವನ್ನ ಕಾಪಾಡ್ತಕ್ಕಂಥ ಒಂದು ಮೂಲ ಉದ್ದೇಶದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ, ಇಂತಹ ಶಾಲೆಗಳಲ್ಲಿ ಇಂಥ ಪ್ರಮುಖವಾಗಿರ್ತಕ್ಕಂಥ ಯೋಜನೆಯನ್ನ ಜಾರಿಗೆ ತಂದಿದೆ. ಜಾರಿಗೆ ತಂದಿರತಕ್ಕಂಥ ಯೋಜನೆಯನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು ಅಂತಂದ್ರೆ ಅದರಲ್ಲಿ 3 ಜನರ ಪಾತ್ರ ಪ್ರಮುಖವಾಗಿರ್ತದೆ ಅಂತಕ್ಕಂಥದ್ದು. ಅದರಲ್ಲಿ ಪಾಲಕರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು. ಈ 3 ಜನರು ಕೈ ಜೋಡಿಸಿದ್ರೆ ಮಾತ್ರ ಸರ್ಕಾರ ತರತಕ್ಕಂಥ ಯೋಜನೆಗಳನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸೊ ಈವರೆಗೆ ನಾನು ಈ ಯೋಜನೆಯ ಸಮರ್ಪಕವಾಗಿರ್ತಕ್ಕಂಥ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಸೊ ಅಥವಾ ಅದರಲ್ಲಿ ಏನಾದರೂ ಮಾಹಿತಿಯನ್ನು ಕೇಳಬೇಕಾಗಿತ್ತು ಅಂತಂದ್ರೆ ತಾವು ಕೇಳ್ಬೋದು. ಇಲ್ಲ ಅಂತಂದ್ರೆ ನಮ್ಮ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀರ್ವಾದ ಶ್ರೀಯುತ ಬಿ.ಎಸ್. ಕರ್ಮಳ್ಳಿ ಸಾಹೇಬರು ನಮ್ಮ ಉದ್ದೇಶಿಸಿ ಮಾತಾಡ್ತಾರೆ. ಅವ್ರನ್ನ ಕೇಳಿದ್ರೆ ಅದರ ಮಾಹಿತಿಯನ್ನ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಹೇಳಬೇಕು. ನಮಸ್ಕಾರ. ಸರ್ಕಾರದ ಅತ್ಯುತ್ತಮ ಯೋಜನೆ ನಮ್ಮ ರಾಜ್ಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಡಿಯಲ್ಲಿ ನಡೀತಾ ಇರುವುದು ನಮ್ಮೆಲ್ಲರಿಗೆ ಸಂತೋಷದಾಯಕವಾದದ್ದು. ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಸರ್ಕಾರದ ಒಂದು ಯೋಜನೆ ಎಷ್ಟರ ಮಟ್ಟಿಗೆ ಶಾಲೆಗಳಲ್ಲಿ ಸದುಪಯೋಗ ಆಗ್ತಾ ಇದೆ ನಮ್ಮೆಲ್ಲರಿಗೂ ಗೊತ್ತಿರಲಿ ಅನ್ನೋ ಉದ್ದೇಶದಿಂದ ಸರ್ಕಾರದ ಅಧಿಕಾರಿಗಳು ಈ ಕಾರ್ಯಕ್ರಮವನ್ನು ಪಾಲಕರೊಂದಿಗೆ ಹಂಚಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಕಳೆದ 4 ದಿನಗಳಿಂದ ಶ್ರೀ ಸಂಗಮೇಶ್ವರ್ ಅವರು ಇಲ್ಲೇ ನಮ್ಮ ಶಾಲೆಯಲ್ಲಿ ಪ್ರತಿದಿನ ನಾವು ಬರುವುದಕ್ಕಿಂತ ಮುಂಚೆನೆ ಬಂದು ಈ ಒಂದು ಕಾರ್ಯಕ್ರಮ ನಮ್ಮಲ್ಲಿ ಇಷ್ಟರ ಮಟ್ಟಿಗೆ ವ್ಯವಸ್ಥೆಯಿಂದ ನಡೀತಾ ಇದೆ ಎಂದು ನೈಜ ಚಿತ್ರಣವನ್ನ ನಮ್ಮೆಲ್ಲರಿಗೂ ಹೇಳಿದ್ದಾರೆ. ಏನಾದರೂ ನಿಮಗೆ ಈ ಕಾರ್ಯಕ್ರಮದ ಕುರಿತು ಇನ್ನೂ ಮಾಹಿತಿ ಬೇಕಾಗಿದ್ದರೆ ನೀವು ಹೇಳ್ಬೋದು. ಕಾರ್ಯಕ್ರಮದ ಮಧ್ಯದಲ್ಲಿ ಕೂಡ ಹೇಳ್ಬೋದು, ಇಲ್ಲಿ ಕೂಡ ಹೇಳ್ಬೋದು. ಈಗ ನೇರವಾಗಿ ಈ ಕಾರ್ಯಕ್ರಮದ ಈಗ
ಸಂದೇಹಗಳಿದ್ರೆ ತಲುಪಲಿಕ್ಕೆ ಕೊಡ್ಬೋದು. ಇದ್ರ ಬಗ್ಗೆ ಮಾತಾಡೋಣ. ಈಗ ಕೊಡಿ ಮೇಡಮ್ ಹೇಳ್ತಾ ಇದ್ದಾರೆ ಪ್ರತಿದಿನ ಮಧ್ಯಾಹ್ನ ಬರೀ ಅನ್ನ ಊಟ ಮಾಡೋದ್ರಿಂದ ಅದಕ್ಕೆ ಶಕ್ತಿ ಬರುತ್ತಾ ಅಂತ ಕೇಳ್ತಾ ಇದ್ದಾರೆ ಅಲ್ವಾ? ಸರ್ಕಾರದ ಉದ್ದೇಶ ಇಷ್ಟೇ, ಅನ್ನ ಯಾಕೆ ಕೊಡ್ತಾ ಇದ್ವಿ, ಚಪಾತಿ ಯಾಕೆ ಕೊಡಕ್ ಆಗಿಲ್ಲ ಅಂತ ನೀವು ಕೇಳ್ತಾ ಇದ್ದಾರೆ. ನಾವು ಕೊಡ್ತಾ ಇರೋದು ಒಂದು ಹೊತ್ತಿದೆ, ಬೆಳಿಗ್ಗೆ ಮತ್ತು ರಾತ್ರಿ ಕೊಡ್ತಾ ಇದೆ ಅಲ್ವಾ? ನಿಮಗೆ ಸಾಕಷ್ಟು ಕೆಲಸ ಇದೆ, ಬೇರೆ ಕಡೆ ದುಡಿಯಾಕೆ ಹೋಗ್ತಾ ಇದ್ದೀರಿ, ಬೆಳಿಗ್ಗೆ ಅವರಿಗೆ ರಾತ್ರಿ ಬರ್ತಾ ಇದ್ರು ತಾಯಿದ್ರು, ಮಧ್ಯಾಹ್ನ ಮಗುವಿನ ಯೋಗಕ್ಷೇಮ ಮತ್ತು ಕಾಳಜಿ ಮಾಡಕ್ ಆಗ್ತಿಲ್ಲ. ಹಾಗಾಗಿ ಮಧ್ಯಾಹ್ನ ಒಂದು ಹೊತ್ತು ಅಷ್ಟು ಮಕ್ಕಳಿಗೆ ಆಹಾರ ಕೊಟ್ರೆ ನಿಮ್ಮ ಶ್ರಮ ಕಡಿಮೆ ಆಗುತ್ತೆ ಅನ್ನೋ ಸರ್ಕಾರ ಒಂದು ಇಲ್ಲೇ ಪೌಷ್ಟಿಕಾಂಶ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಅನ್ನ ಜೊತೆಗೆ ಏನ್ ಮಾಡ್ತಾ ಇದ್ದೀವಿ, ಮಗುವಿಗೆ ಹಾಲು ಕೊಡ್ತಾ ಇದ್ದೀವಿ, ಮೊಟ್ಟೆ ಕೊಡ್ತಾ ಇದ್ದೀವಿ, ಬಾಳೆಹಣ್ಣು ಕೊಡ್ತಾ ಇದ್ದೀವಿ, ಶಂಕರ ಚಕ್ಕಿ ಕೊಡ್ತಾ ಇದ್ದೀವಿ. ಮಗುವಿಗೆ ವಿಟಮಿನ್ಸ್ ಎಲ್ಲ ವಿಟಮಿನ್ಸ್ ಬಂತು. ಹಾಗೆ ಪೌಡರ್ ವಿತರಣೆ ಮಾಡ್ತಾ ಇದ್ದಾರೆ. ಸರ್ಕಾರ ಆಹಾರದ ಗುಣಮಟ್ಟವನ್ನು ಪರೀಕ್ಷೆ ಮಾಡಿ ಅದು ಮಕ್ಕಳು ವಿತರಣೆ ಮಾಡ್ತಾರೆ, ಅಷ್ಟು ಸಾಮಾನ್ಯ ಅಲ್ಲ. ಆಹಾರದ ಗುಣಮಟ್ಟವನ್ನು ನಾಶಿ ಸೋಷಿ ಎಲ್ಲ ಏನು ಅರ್ಧದಿಂದ ಒಳಪಡಿಸಿ ಮಕ್ಕಳಿಗೆ ವಿತರಣೆ ಮಾಡ್ತಾ ಇದೆ. ಅಲ್ಲಿ ಏನ್ ಮಾಡಬೇಕಾಗಿದೆ, ಎಲ್ಲಿ ಕೊಡ್ತಾ ಇರೋದಂದ್ರೆ ಅಡಿಗೆ ಮಾಡೋದು ಅದನ್ನ ಚೆನ್ನಾಗಿ ಕಾಸ್ಬೇಕು, ಕೆನೆ ಬರೋರಿಗೆ ಏನು ಕಾಸ್ಬೇಕು, ಅದಕ್ಕೆ ಸಕ್ಕರೆ ಹಾಕ್ಬೇಕು ಪ್ರಮಾಣದಲ್ಲಿ, ಅವಾಗ ಟೇಸ್ಟ್ ಆಗುತ್ತೆ. ಅವಾಗ ಮಕ್ಕಳು ಕುಡಿದೇ ಕುಡಿತಾವ. ಚೆನ್ನಾಗಿ ಬೇಯಿಸಿಲ್ಲ ಅಂತ ಹೇಳಿದ್ರೆ ಕಾಲು ಹಾಕಿ ಟೇಸ್ಟ್ ಆಗಲ್ಲ, ಅದು ಕುಡಿಯಲ್ಲ. ಈಗ ನೀವೇನ್ ಮಾಡ್ತಾ ಇದ್ರಿ, ಮನೇಲಿ ಮಕ್ಕಳಿಗೆ ಬೋರ್ಬಿಟೆ ಕೊಡ್ತಾ ಇದ್ರಿ ಅಲ್ವಾ, ಹಾಲು ಕೊಡ್ತಾ ಇದ್ರಿ, ಏನ್ ಮಾಡ್ತೀರಿ, ಒಂದು ಗ್ಲಾಸ್ ಹಾಲಿಗೆ ಸಕ್ಕರೆ ಹಾಕ್ಬೇಕ್ರಿ, ಹಾಕಿ ಟೇಸ್ಟ್ ಆಗುತ್ತೆ, ನಿಮ್ಗೆ ಗೊತ್ತಿದೆ ಅಲ್ವಾ? ಸರ್ಕಾರ ಉದ್ದೇಶ ಅಷ್ಟೇ, ಎಷ್ಟಕ್ಕೆ 18 ಗ್ರಾಮ್ ಮಾತಾಡ್ತಾ ಇದ್ದೀನಿ, ಒಂದು ಮಗುಗೆ 18 ಗ್ರಾಮ್ ಹಾಲು ಕೊಡಬೇಕು ಅಂತೇಳಿ. 18 ಗ್ರಾಮ್ ಹಾಲಿಗೆ ಎಷ್ಟು ಸಕ್ಕರೆ ಹಾಕ್ಬೇಕು, ಅಷ್ಟು ಪ್ರಮಾಣ ಹಾಕಿದ್ರೆ ಟೇಸ್ಟ್ ಆಗೇ ಆಗ್ತದ. ಅದು ಯಾಕೆ ನಿರ್ಮಾಣ ಮಾಡಿ, ನಿರ್ವಹಣೆ ಯಾಕೆ ಮಾಡಬೇಕು? ತಾಕತ್ತಿರ್ತಾರೆ, ತಾಕತ್ತಿದ್ದೇ ಕೂತ್ಕೊಳ್ಳಿ. ಅದಕ್ಕೆ ರಾಗಿ ಕೊಡ್ತಾ ಇದೀವಿ, ನಾವು ರಾಗಿ ಕೊಡ್ತಾ ಇದೀವಿ, ಹಾಲು ಜೊತೆ ರಾಗಿ ಕೊಡ್ತಾ ಇದೀವಿ. ಸರ್ ದಯಮಾಡಿ ಒಂದು ನಿಮಿಷ ಇಲ್ಲಿ ದಯಮಾಡಿ ಸರ್ ಮೇಡಮ್ ಅವರೇ ಇಲ್ಲಿ ಮೇಡಮ್. ಹೀಗಾಗಿ ನೀವೇ ಮಾತಾಡೋದೇ ಮಾಹಿತಿ ಕೇಳಲ್ಲ, ಅಲ್ಲೇ ಸಾಹೇಬ್ ಇಟ್ಕೊಂಡಿದ್ದಾರೆ, ಏನೋ ಹೇಳ್ತಾರೆ. ಅದೇ ಒಂದು ನಿಮಿಷ. ಈಗ ಅದು ಒಂದು ಪ್ರಶ್ನೆ ಎಲ್ಲಾದ್ರೂ ಭಾಗವಹಿಸುತ್ತೆ ಅಲ್ವಾ, ಅದಕ್ಕೆ ಕೇಳೋದು ಇಲ್ಲ ಬೇಡ ಸರ್ ಅಲ್ವಾ, ಅದಕ್ಕೆ ಕೇಳ. ಈಗ ನಿಮಗೂ ಅವ್ರು ಕೂಡ ಪಾಲಕರಿದ್ದಾರೆ. ಎಸ್ ಸರ್, ಮತ್ತೆ ಸರಿಯಾಗಿ ಬೇಯಿಸಿ ಅಂತ ಹೇಳ್ತೀವಿ ಸರ್. ಅವ್ರು ಮಾಡಬೇಕು, ನಾವು ಹೇಳಕ್ ಬರೋದು, ನಾವು ಹೊಟ್ಟೆ ಮುಗಿಸಿದಾಗ ನಾವು ಹುಡುಗರಿಗೆ ಏನು ಹೇಳಕ್ ಬರೋದು. ಇವಾಗ ಯಾಕೆ ಮತ್ತೆ ಬಿಟ್ಟು ಬಂದಿರ ಅಂದ್ರೆ ಅಡಿಗೆ ಸರಿ ಮಾಡಲ್ಲ, ಅನ್ನ ಸಾಂಬಾರ್ ಕೊಡ್ತಾರೆ ಬರೀ ಅಂತ ಹೇಳ್ತಾರೆ. ನೀವು ಯಾವ ಕೊಡೋದು ಅಂತ ಹೇಳ್ತಾರೆ, ಯಾವ ಇವರೇ ಹಾಲಾಗಿಲ್ಲ, ಹಾಲು ಸರಿಯಾಗಿ
ಹೊಟ್ಟೆ ಸರಿಯಾಗಿ ಕುದಿರಂಗಿಲ್ಲ ಅಂತೀರಿ ಅದರಿಂದ ಅದು ಹೋಗಿತ್ತು. ಇಲ್ಲ ಸರ್ ಕರೆಕ್ಟ್ ಓಕೆ. ಈಗ ಅದು ಮಾಹಿತಿ ಕೊಟ್ಟಿರಿ ಸರ್. ಅನ್ನ ಸಾಂಬಾರೇ ಕೊಡ್ತಾರೆ ಸರ್ ಈಗ ಏನಿದೆ ಸರ್ಕಾರ ಅನ್ನ ಸಾಂಬಾರ ಇದೆ ಅಲ್ವಾ, ಆಲ್ ಮೆನ್ಷನ್ ಇದೆ ಅನ್ನ ಸಾಂಬಾರ ಕೊಡಬೇಕು. ಈಗ ಅದಕ್ಕೆ ಕೊಡ್ತೀರಿ ಶಾಲೆ ಮಾಡ್ತೀವಿ ನಾವು ಪಾಲಕ ಸಭೆ ಮಾಡ್ತೀವಿ. ಶಾಲೆ ಮಾಡ್ತಾರಲ್ಲ ಆ ಪಾಲಕ ಸಭೆ ಬಂದಿರಿ ಪಾಲಕ ಸಭೆಯಲ್ಲಿ ಮಕ್ಕಳ ಜೊತೆ ಇದ್ಕೊಂಡು ಡಿಸ್ಕಷನ್ ಮಾಡಿ. ನಿಮ್ಮ ಹಕ್ಕದು ಅಲ್ವಾ, ಸರ್ಕಾರ ಏನು ಯೋಚನೆ ಮಾಡ್ತದೆ ಕೇಳಕ್ಕೆ ತಪ್ಪು ನಿಮ್ಮದು ಕೇಳಿ, ನೀವು ಮುಂದೆ ಕೇಳಿ ಅಲ್ವಾ. ಡಿಸ್ಕಷನ್ ಮಾಡಿ ಓಕೆ ಓಕೆ ಮೇಡಮ್ ಓಕೆ ಮತ್ತೆ ಸರ್ ಮತ್ತೆ ಈ ಕಡೆ ಸರ್ ಈಗ ಹೇಳಿ ಸರ್, ನಾವು ಸರ್ಕಾರ ಕೆಲಸ ಹಂಗಂಟು ಇದೆ ಅಲ್ವಾ, ಮಗುವಿನ ಪೋಷಣೆಗಾಗಿ ಬಂದರೆ ನಾವು ಸ್ವಲ್ಪ ನಡೆಸ್ತಾರಲ್ಲ ಹೇಳಿ ಹೇಳಿ ಸರ್ ಹೇಳಿ ಹೇಳಿ. ಯಾಕಂದ್ರೆ ನೋಡಿ ಸರ್ ಇಲ್ಲಿ ಬಿಸಿ ಸಾಹೇಬದು ಬಿಸಿ ಇದೆ ಪಾಲಕರ ಶಾಲಾ ಸಭೆ ವಂದಿಸುತ್ತಾ ಪಾಟೀಲ್ ಮೇಡಮ್ ಅವರೇ, ಅನ್ವೇಷ್ ಅವರೇ ಹಾಗೂ ಪಾಲಕರೇ, ಇವತ್ತಿನ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ನೆರವೇರಿಸುವ ಉದ್ದೇಶ ಏನಂತಂದ್ರೆ ನನ್ನ ಪ್ರಕಾರ ಸ್ವಲ್ಪ ಎರಡು ವಿಷಯ ನಾವಿಲ್ಲಿ ಕರೆದಿದ್ದ ಉದ್ದೇಶ ಏನಪ್ಪ ಅಂತಂದ್ರೆ ಯಾರು ಮೇಡಮ್ ಅವ್ರನ್ನಾಗಲಿ ನಾನಿಲ್ಲ ಮೇಡಮ್ ಅವ್ರಿಗಿಲ್ಲ ಅನ್ವೇಷ್ ಅವ್ರು ಏನ್ ಮಾಡ್ಯಾರ ಕೆಲಸ ಅನ್ನೋದಕ್ಕಿಂತ ಏನ್ ಆಗ್ಬೇಕು ಅಂತ ಬಹಳ ಇಂಪಾರ್ಟೆಂಟ್. ಏನು ನಾವು ಯಾಕೆ ಫೀಡ್ಬ್ಯಾಕ್ ತಗೊಳ್ಬೋದು ಏನು ಮೀಟಿಂಗ್ ಮಾಡೋದು ಅಥವಾ ಏನು ಕಾಂಟ್ಯಾಕ್ಟ್ ಮಾಡಕ್ಕಾಗಲ್ಲ. ಇದು ಇರೋದ ಉದ್ದೇಶ ಏನಂತಂದ್ರೆ ತಂದೆ ತಾಯಿಗಳು ನಮ್ಮ ಮಕ್ಕಳು ಹೇಗೆ ಓದಾಗ್ತಾವ, ನಮ್ಮ ಮಕ್ಕಳಿಗೆ ಏನು ಕಾಂಟ್ರಿಬ್ಯೂಟ್ ಸಿಗ್ತಾ ಇದೆ ಅಥವಾ ಏನು ಕರೆಕ್ಷನ್ಸ್ ಮಾಡ್ತಾರೆ ಅಂದ್ರೆ ಟೀಚರ್ ಮಾಡ್ತಾ ಇರ್ತಾರೆ. ಟೀಚರ್ಸು ಕ್ಲಾಸ್ ಏನ್ ಹೇಳಬೇಕು, ಯಾಕಂದ್ರೆ ಒಂದು 40 ಜನ ಹುಡುಗರಿದ್ದಾಗ 40 ಒಂದೇ ಸಮಾನ ಇರಲಿಲ್ಲ. ಫಸ್ಟ್ ರ್ಯಾಂಕ್ ಒಬ್ಬನೇ ಫಸ್ಟ್ ರ್ಯಾಂಕ್ ಮಾಡಕ್ ಸಾಧ್ಯ, ಒಬ್ಬನೇ ಸೆಕೆಂಡ್ ರ್ಯಾಂಕ್ ಮಾಡಕ್ ಸಾಧ್ಯ, ಒಬ್ಬನೇ ಥರ್ಡ್ ರ್ಯಾಂಕ್ ಮಾಡಕ್ ಸಾಧ್ಯ. ಉಳಿದವರು ಎವರೇಜ್ ಇರ್ತಾರ. ಅದಕ್ಕೆ ಹುಡುಗ ತಗೊಳ್ಳೋ ಮುಂದೆ ಅಥವಾ ಹುಡುಗರೇ ಇರ್ತಾರ್ರಿ ಅಥವಾ ವೀಕರೇ ಇರ್ತಾರ್ರಿ. ಕೆಲವು ಮಂದಿ ಅವರು ಮೇಡಮ್ ವೆರಿ ಗುಡ್ ಸಜೆಷನ್ಸ್, ವೆರಿ ಗುಡ್ ಥಿಂಕಿಂಗ್. ಅಂದ್ರೆ ಕೆಲವು ಮಂದಿಗೆ ಈಗ ಅವ್ರು ಹೇಳಿದ್ರು ಪೌಡರ್ ಮಿಲ್ಕ್ ಅಂತ ಹೇಳಿದ್ರು. ಪೌಡರ್ ಮಿಲ್ಕ್ ಬರ್ಬೇಕಾಗಿತ್ತು ಹೀಗಿರ್ತದೆ, ನಾವು ಸರ್ಕಾರದಿಂದ ಏನೇ ಬರ್ಬೇಕಾಗಿತ್ತು ಡೈರೆಕ್ಟ್ ಆಗಿರ್ಬೇಕಂತ ಇದು ಹೆಂಗಾಗಿರ್ತದೆ ಅಂತಂದ್ರೆ ಸರ್ಕಾರ ಟೆಸ್ಟಿಂಗ್ ಲ್ಯಾಬ್ಸ್ ಅದಾವ. ಆ ಲ್ಯಾಬ್ಸ್ ಒಳಗೆ ಅದನ್ನ ಟೆಸ್ಟ್ ಮಾಡಿ ಪೌಡರ್ ಬರ್ತಿರ್ತದೆ. ಕೆಲವ್ರಾಗ ಇದು ಹೇಳಿದ್ರು ಹೊಟ್ಟಿ ಕಡಿತದೆ. ಎಲ್ಲ ಇಮ್ಯೂನ್ ಸಿಸ್ಟಮ್ ಬೇಕಾಗ್ತದೆ. ಆಸ್ ಎ ಡಾಕ್ಟರ್ ಹಾಕಿ ನಾವು ನಾನು ವೆಟರ್ನರಿ ಡಾಕ್ಟರ್ ಡಾಕ್ಟರ್ ಮನುಷ್ಯ ಸ್ವಲ್ಪ ಹೇಳ್ಬೋದಲ್ಲ, ಏನಾಗ್ತದೆ ಅಂತಂದ್ರೆ ಎಲ್ಲಾದ್ರೂ ಸಿಸ್ಟಮ್. ಕೆಲವು ಮಂದಿಗೆ ಬಾಳೆಹಣ್ಣು ಅಲರ್ಜಿ ಗೊತ್ತು, ಕೆಲವು ಮಂದಿ ಬಾಳೆಹಣ್ಣು ಅಲರ್ಜಿ ಇರ್ತದೆ, ಬಾಳೆಹಣ್ಣು ತಿಂದ್ಕೊಂಡು ಕೆಮ್ಮ ಸ್ಟಾರ್ಟ್ ಆಗ್ತದೆ. ಕೆಲವು ಮಂದಿಗೆ ಮಿಲ್ಕ್ ಅಲರ್ಜಿ ಇರ್ತದೆ, ಕೆಲವು ಮಂದಿಗೆ ಇವರು ಬೇರೆ ಚಿಕ್ಕಿ ಕೆಲ ಹೇಳಿದ್ರು ಆ ಚಿಕ್ಕಲ್ಲಿ ಅಲರ್ಜಿ ಅಂತ ಸಂಬಂಧ ಇರ್ತದೆ. ಆ ಸಂದರ್ಭದಲ್ಲಿ ಕೆಲವು ಟೈಮ್ ನಾವು ಬಟ್ಟೆ ಕಟ್ಟ ಅಂತ ಹೇಳಿದ್ರಲ್ಲ, ಆ ಬಟ್ಟೆ ಕಟ್ಟ ಆಗುವಂತ ಸಮಸ್ಯೆಗಳು ಇರ್ತವೆ. ಅದನ್ನ ಡಿಟೇಲ್ ಆಗಿ ಚೆಕ್ ಮಾಡ್ತೀವಿ. ಈ ಫುಡ್ಡಿಗೆ ಹಾಕೋದು ಅಥವಾ ಬೇರೆ ಫುಡ್ಡಿಗೆ ಹಾಕೋದು ಕಂಪ್ಲೇಂಟ್ ಮಾಡ್ಬೋದು. ಇನ್ನೊಂದು, ಈಗ ನಾವು ಇಲ್ಲಿ ಮಾಡಲಾಗ್ತಿದ್ದು ಮಧ್ಯಾಹ್ನದ ಊಟದ ಸಮಯ ಈಗಿನ ಏನು ಒಂದು ವರ್ಕಿಂಗ್ ಎನ್ವೈರನ್ಮೆಂಟ್ ಇದೆ. ಎಲ್ಲರೂ ಬೆಳಗ್ಗೆ ಮಕ್ಕಳೇ ಯಾವಾಗ ಓಡೋದು ಅಂತ ಸ್ಟಾರ್ಟ್ ಆಗಿರ್ತೀವಿ. ಬೆಳಗ್ಗೆ ಎದ್ದು ಎಲ್ಲರೂ ಹೋಗಲೇಬೇಕು, ಆ ಟೈಮ್ ನಾವು ಇರಲೇಬೇಕು, ರೀಚ್ ಆಗಲೇಬೇಕು ಅನ್ನೋ ಸಂದರ್ಭದಲ್ಲಿ ಮಧ್ಯಾಹ್ನ ನೀವು ಸ್ವಲ್ಪ ಏನೋ ಮಾಡ್ಕೊಂಡಿರ್ತೀರಿ. ಅದನ್ನ ಮಧ್ಯಾಹ್ನ ಏನು ಮಾಡಿ
ಯೋಜನೆ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಕೊಂಡು ಯೋಜನೆ ಮಾಡಿರ್ತಾರೆ. ಇಲ್ಲಿ ಹೇಳಿದ್ರೆ ರೈಸ್ ಅಂದ್ರೆ ಏನು ಕಾರ್ಪೊರೇಟ್. ನೀವು ಬೆಳಗ್ಗೆ ಏನು ಕೊಟ್ಟಿರ್ತಾರೆ ಪ್ರೋಟೀನ್ ಕೊಟ್ಟಿರ್ತಾರೆ, ಲೈಕ್ ಎಗ್ಗು ಮಿಲ್ಕು ಅವೆಲ್ಲ ಕೊಟ್ಟಿರ್ತಾರೆ. ಜೊತೆಗೆ ನೀವು ಹೋಗ್ತಾರೆ ನೀವು ಪ್ರೋಟೀನ್ ಫುಡ್ ಕೊಡ್ಬೋದು. ಕಾರ್ಬೋಹೈಡ್ರೇಟ್ ಏನಾಯ್ತು ಒಂದ್ಸಲ ಬೇಕೇ ಕೊಡಿ, ಕಾರ್ಬೋಹೈಡ್ರೇಟ್ ಬೇಕೇ ಬೇಕಾಗ್ತಾ ರೈಸ್ ಇನ್ನೊಂದು ನಾನು ಇವ್ರಿಗೆ ಸಜೆಷನ್ ಕೊಡ್ಬೇಕಾಗಿತ್ತು ಸ್ಕೂಲ್ನವರಿಗೆಲ್ಲ, ಎಸ್ಪೆಷಲಿ ಎಗ್ ಬಗ್ಗೆ ನಾನು ಇಂಪಾರ್ಟೆಂಟ್ ಹೇಳ್ತೀನಿ. ನಾನು ಎಗ್ ಹೆಚ್ಚಿಟ್ಟು ಹೋಗಿರ್ತೀನಿ ಕೆಲವೊಂದು ಸ್ಕೂಲಲ್ಲಿ. ನೀವು ಎಗ್ ಕಲ್ತಿರಲ್ಲ, ಅದು ಎಷ್ಟು ಈಗ ನೀವು ಹೇಳಿದಾಗಲೇ ಬಡಿಕೆಲ್ಲ ಯಾಕೆ ಗೊತ್ತಾ, ನಾವು ಗೋಲ್ಡ್ ಹಾಕಿದ್ರೆ ಅಲ್ಲಿ ಏನು ಎಗ್ ಅದಕ್ಕೆ ನೀವು ಆದಷ್ಟು ಆ ಎಗ್ಗನ್ನ ನೆನಪುರಿ ಅದು ಪ್ರೋಟೀನ್ ಹಾಕಿದ್ರು ಅದೊಂದು ಕೆಳಗೆ ಪ್ರೋಟೀನ್ ಹಾಕಿದ್ರೆ ಅಲ್ಲಿ ಆ ಕ್ರ್ಯಾಕ್ ಇದು ಅದಕ್ಕೆ ನಿಮ್ಮ ಏನಾದ್ರು ಸಮಸ್ಯೆಗಳು ಇದ್ದು ಅಂತಂದ್ರೆ ಅಂದ್ರೆ ಮೊದಲ ಚೆಕಪ್ ಮಾಡಿಸಿ ಹುಡುಗರ್ನ. ಯಾಕಂದ್ರೆ ಮಕ್ಕಳು ನಮ್ಮವೇ, ಅವ್ರ ಮಕ್ಕಳು ಇದ್ದಾಗ ನಿಮ್ಮ ಮಕ್ಕಳಿಗೂ ಅವ್ರ ಮಕ್ಕಳು ಇದ್ದಾಗೆ ಅವ್ರಿಗೂ ಒಂದೇ ಉದ್ದೇಶ ಚೆನ್ನಾಗಿಲ್ಲ ಅಂತ ಇರ್ತದೆ. ಅಂತ ಸಮಸ್ಯೆ ಬಂದಾಗ ಚೆಕಪ್ ಮಾಡ್ರಿ. ಚೆಕಪ್ ಮಾಡಿ ಯಾವ ಸಮಸ್ಯೆಗಳನ್ನ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಏನಾದ್ರು ನಾವು ರೆಗ್ಯುಲಾರಿಟಿ ಭಾಳ ಮಾಡ್ಬೇಕು. ಕೆಲವು ಮಕ್ಕಳು ಹೋಗ್ತಾರೆ, ಎಲ್ಲ ಮಕ್ಕಳಿಗೆ ನನ್ನ ಮಕ್ಕಳು ತಗೊಳ್ಳಿ ಯಾವುದೊಂದು ಪೀಸ್ ಸಮಸ್ಯೆ ಇರ್ತದಲ್ಲ ಅದಷ್ಟೆಲ್ಲ ನಾವು ಮಾಡ್ತೀವಿ. ನಾವು ಏನ್ ಮಾಡಬೇಕು ಅದನ್ನ ಹೇಳ್ಬಿಟ್ಟು ಸಾಕು. ಇನ್ನು ಎಲ್ಲ ಕೂತಾಗ ಒಂದು ಬರೀ ಸ್ವೀಟ್ ತಿನ್ನೋದ್ರೆ ಎಲ್ಲ ಪ್ರೋಟೀನ್ ಸಿಗಲ್ಲ, ಕಾರ್ಬೋಹೈಡ್ರೇಟ್ ಸಿಗಲ್ಲ, ಅದಕ್ಕೆ ಆಗ್ತದೆ. ಎಲ್ಲ ಬ್ಯಾಲೆನ್ಸ್ ಇರಬೇಕು. ವೆಜಿಟೇಬಲ್ಸು ಸ್ವಲ್ಪ ಎಗ್ಗೂ ಸ್ವಲ್ಪ ಮಿಲ್ಕು ಸ್ವಲ್ಪ ಅದು ನನಗೆ ಅಲ್ಲಿಗಾದ ಆ ಸ್ಕೂಲ್ನವ್ರ ಜೊತೆಗೆ ಏನೋ ಒಂದು ಸಮಸ್ಯೆಗಳಿತ್ತು ಅಂತಂದ್ರೆ ಕುಲಂಕುಷವಾಗಿ ಅವ್ರ ಜೊತೆಗೆ ಚರ್ಚೆ ಮಾಡಿ ಈ ಸಮಸ್ಯೆಗಳಾಗ್ತದೆ ಮಕ್ಕಳೆಲ್ಲ ಎಲ್ಲರಿಗೆಲ್ಲ ಸಮಸ್ಯೆಗಳಾಗ್ತಿಲ್ಲ. ಆ ಕುಲಂಕುಷವಾಗಿ ಅಲ್ಲಿದ್ದ ಅಧಿಕಾರಿಗಳ ಜೊತೆಗಾಗಲಿ ಅಥವಾ ಅಲ್ಲಿದ್ದ ಹೆಡ್ ಮಾಸ್ಟರ್ ಆಗಲಿ ಅಥವಾ ಪ್ರಿನ್ಸಿಪಾಲ್ ಆಗಲಿ ಅಥವಾ ಸ್ಕೂಲ್ ಟೀಚರ್ ಅವ್ರ ಜೊತೆ ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ಕೊಂಡು ಮುಖ್ಯ ಉದ್ದೇಶ ಮಾಡಬೇಕು ಅಂದ್ರೆ ಆ ಸಮಸ್ಯೆ ಏನೋ ಇಂಪಾರ್ಟೆಂಟ್ ಅಲ್ಲ, ಸಮಸ್ಯೆ ಉತ್ಪನ್ನ ಆಗಲ್ಲ ಅದನ್ನು ಕ್ಲಿಯರ್ ಮಾಡ್ಕೊಂಡು ಹುಡುಗರು ಚೆನ್ನಾಗಿ ಊಟ ಮಾಡಬೇಕು. ಚೆನ್ನಾಗಿ ಊಟ ಮಾಡಿದ್ರೆ ಹೊರಗೆ ಹುಡುಕೊಂಡ್ರೆ ಚೆನ್ನಾಗಿ ಸ್ಟಡಿ ಮಾಡುವಂಥ ವ್ಯವಸ್ಥೆ ಪರಿಸ್ಥಿತಿ ಹೋಗ್ತಾರೆ. ಯಾವಾಗ ಹೆಲ್ತ್ ಅಪ್ಡೇಟ್ ಆಗ್ತಲ್ಲ, ಯಾವಾಗ ಹೆಲ್ತ್ ಅಪ್ಡೇಟ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ನಮ್ಮ ಮುಖ್ಯ ಉದ್ದೇಶ ನಮ್ಮ ಪಾಲಕರು ನಮ್ಮ ಉದ್ದೇಶ ಹುಡುಗರ ಹೆಲ್ತ್ ಕಂಡೀಷನ್ ಚೆನ್ನಾಗಿರ್ಬೇಕು ಅಂತೇಳಿ ನಮ್ಮ ಮಾತಾಡಿಕೆ ಅವಕಾಶಕ್ಕೆ ನಮಸ್ಕರಿಸಿ ನಾವು ಸರ್ಕಾರ ಕೊಡುವಂತಹ ಆಹಾರ ಧಾನ್ಯಗಳಾಗಿರ್ಬೋದು, ಅಕ್ಕಿ ಆಗಿರ್ಬೋದು, ಹಾಲಿನ ಪೌಡರ್ ಆಗಿರ್ಬೋದು, ಅವೆಲ್ಲವೂ ಪೌಷ್ಟಿಕ ಯುಕ್ತವಾಗಿರ್ತಕ್ಕಂಥದ್ದು ಆಗಿದೆ. ನಮ್ಮ ಒಂದು ಮಾತನ್ನು ಹೇಳ್ತಕ್ಕಂತಹ ಚೆನ್ನಾಗಿ ಸರ್ಗೆ ಧನ್ಯವಾದಗಳನ್ನು. ಈಗ ಕಾರ್ಯಕ್ರಮದ ವಿಷಯ ನಮ್ಮ ಶಾಲೆಯ ಎಲ್ಲರಿಗೂ ನಮಸ್ಕಾರ. ಇಲ್ಲೇ ಈ ಸಭೆಗೆ ಬಂದಿರ್ತಕ್ಕಂಥ ಇವತ್ತು ಜಿಲ್ಲಾ ಪಂಚಾಯತ್ ಪ್ರಧಾನಮಂತ್ರಿ ಪೋಷಣ ಯೋಜನಾ ಒಂದು ಕಾರ್ಯಕ್ರಮದಿಂದ ಆಯೋಜನೆ ಮಾಡತಕ್ಕಂಥ ಮಾತೃ ಸಭೆಗೆ ಎಲ್ಲರೂ ಬಂದಿದೆ. ನಿಮಗೆಲ್ಲರಿಗೂ ಗೊತ್ತಿದೆ, ಮಧ್ಯಾಹ್ನ ಇಷ್ಟು ದಿವಸ ಈಗ ಕೇವಲ 15 ವರ್ಷದ ಕೆಳಗಡೆ ಮಕ್ಕಳೆಲ್ಲ ಮಧ್ಯಾಹ್ನ ಬಿಟ್ಟ ಮೇಲೆ ಏನ್ ಮಾಡ್ತಿದ್ರು, 4 ಗಂಟೆ ಆದ್ಮೇಲೆ ಬರೀ ಕುಕ್ಕುರ ತಿನ್ನಲಿಕ್ಕೆ, ಚಾಕ್ಲೇಟ್ ತಿನ್ನಲಿಕ್ಕೆ ಅಥವಾ ಅಕ್ಕಿ ಚೀಟಿ ತಿನ್ನಲಿಕ್ಕೆ ಬರುತ್ತಿದ್ರು. ಇದು ಬಿಟ್ಟು ಶಾಲೆ ಹೊರಗಡೆ. ಅದಕ್ಕೋಸ್ಕರ ಮಧ್ಯಾಹ್ನದ ಬಿಸಿಯೂಟದ ಯೋಜನೆಯನ್ನ ಸರ್ಕಾರದವರು ಏನ್ ಮಾಡ್ಯಾರ, ಮಕ್ಕಳು ಯಾವುದೇ ಕಾರಣಕ್ಕೂ ಹೊರಗೋಗ್ಬಾರ್ದು. ಶಾಲೆಯಿಂದ ಕಲ್ತೋದ್ರೆ ನೀವು ಮನೆ ತನಕ ಹೋಗಿ ಊಟಾನೇ ಮಾಡಿ ವಾಪಸ್ ಸಾರಿ ಬರೋದಕ್ಕೆ ಒತ್ತಡೋಕೆ ಇಲ್ಲಿ ಶಿಕ್ಷಣದಿಂದ ವಂಚಿತ. ಆಮೇಲೆ ಊಟ ಅಂತ ಚಿಗಾಮಣಿ ಮಾಡಿದ್ರು ಗಾಳಿಗಳಲ್ಲಿ ಬರ್ತಿದ್ದ ಮಕ್ಕಳ ಆಮೇಲೆ ಮುಚ್ಚಿಗಾಗಿ ಏನು ರೋಡ್ ಸೈಡ್ ಮಾಡ್ತಿದ್ದಲ್ಲ ಅಂತ ಅವ್ರಿಗೆ ಏನ್ ತಿನ್ಬೇಕು ಗೊತ್ತಿರಲಿಲ್ಲ. ಬರೀ ಅಟ್ರಾಕ್ಷನ್, ಒಂದು ಕಲರ್ ಅಟ್ರಾಕ್ಷನ್ ಆಗಿರ್ಬೋದು ಅಥವಾ ನಿಮ್ಮೊಂದು ರುಚಿ ಅಟ್ರಾಕ್ಷನ್ ಆಗಿರ್ಬೋದು. ಈ ಕುರ್ಕುರೆ ನೋಡಿದ್ವಿ ನಾವು, ಹಾಲು ರೇಟ್ ಪ್ಯಾಕೆಟ್ ಎಲ್ಲ ನೋಡಿದ್ವಿ. ಅದರೊಳಗೆ ಹಾಲು ಚುಳಿ ಎಲ್ಲ ಸೇರಿಸಿ ಕೊಟ್ಟು ಅನ್ನೋದು ಬಾಯಿ ರುಚಿ ಅಂತ ಅದರೊಳಗೆ ಯಾವ ಪೋಷಕಾಂಶಗಳು ಇರಲಿಲ್ಲ. ಇಡೀ ಒಂದೇ ಒಂದು ಹಾಲು ದೊಡ್ಡ ಪ್ಯಾಕೆಟ್ ಮಾಡ್ತಾರೆ, ಒಳಗೆಲ್ಲ ರೆಸ್ಟ್ರಿಕ್ಷನ್ ಜಾಸ್ತಿ ಬಿಡ್ತಾರ. ಅದು ದೊಡ್ಡ ಪ್ಯಾಕೆಟ್ ಬಗ್ಗೆ ಅಂತಿರ್ತದ ಮುಂತಾಗಿ 25 ರೂಪಾಯಿ ಕೊಟ್ಟು ನಾವು ಪ್ಯಾಕೆಟ್ ಕೊಟ್ಟು ತಿನ್ನಿಸ್ಬಿಟ್ಟೆ ಹೋಗಿ ಸುಮ್ಮನೆ ಆಡೋದೆಲ್ಲ ಹುಡುಗಿ ಸಲ. ಆದ್ರೆ ನಿಜವಾದ ಪೋಷಕಾಂಶಗಳನ್ನು ಸಿಗೋದು ಈ ನಮ್ಮ ಶಾಲೆಯಲ್ಲಿ ನಮ್ಮ ಮನೆಯಲ್ಲಿ ತಿನ್ನುವಂತಹ ಆಹಾರ ಮುಖಾಂತರ ಇದೆ.
ಅಥವಾ 2 ರೊಟ್ಟಿ ಅನ್ನ ಸಾಂಬಾರು ಊಟ ಮಾಡ್ತಾರೆ. ನಮ್ಮ ಶಾಲೆಗೆ ಮಧ್ಯಾಹ್ನ ಬಂದಿರ್ತಾರೆ 12 ಗಂಟೆಗೆ. ಬಂದ್ಮೇಲೆ ನಾವು ಮಧ್ಯಾಹ್ನ 3 ಗಂಟೆಗೆ ಉಪಹಾರದ ಸಮಯ. ಉಪಹಾರದೊಳಗೆ ನಾವು ಪ್ರತಿನಿತ್ಯ ಬೇರೆ ಬೇರೆ ಕೊಡ್ತೇವೆ. ಒಂದಿವ್ಸ ಅನ್ನ ಸಾಂಬಾರು ಇರ್ತದೋ, ಒಂದಿವ್ಸ ಬಿಸಿಬೇಳೆ ಭಾತ್ ಇರ್ತದೋ, ಮತ್ತೊಂದು ದಿವ್ಸ ಪಲಾವ್ ಇರ್ತದೋ. ಆಮೇಲೆ ಶನಿವಾರಕ್ಕೊಮ್ಮೆ ನಾವು ಪ್ರತಿ ಶನಿವಾರಕ್ಕೊಮ್ಮೆ ಉಪ್ಪಿಟ್ಟೆ ಮಾಡ್ತೀವಿ. ಮಕ್ಕಳಿಗೆಲ್ಲ ಅತಿ ಇಷ್ಟ ಆಗ್ತಾರೆ. ಹಾಗಾಗಿ ಆಮೇಲೆ ಈಗಂತೂ ಹಾಲನ್ನು ಹೆಂಗ್ ಮಾಡ್ತಾರೆ ಅಂದ್ರೆ ಹಾಲಿನ ಪೌಡರ್ ಇಷ್ಟು ಟೇಸ್ಟ್ ಇರ್ತದದು. ನಿಜವಾಗ್ಲೂ ಒಂದು ಪ್ಯಾಕೆಟ್ ಬರೀಕ್ಕೆ ಹಾಕಿದ್ರ ಅದಕ್ಕೆ ಸಕ್ಕರೆ ಮತ್ತು ಯಾಲಕ್ಕಿ ಎಲ್ಲ ಹಾಕಿರ್ತೀವಿ. ಆಮೇಲೆ ಒಂದೊಂದ್ ಸರ್ತಿ ಮಕ್ಕಳ ಇದರ ವಿನಂತಿಯ ಮೇರೆಗೆ ನಾವು ಈ ಬೂಸ್ಟ್ ಕೂಡ ಮಿಕ್ಸ್ ಮಾಡಿರ್ತೀವಿ. ಅಂದ್ರೆ ಮಕ್ಕಳು ಹೂವು ಅಂದ್ರೆ ಅಷ್ಟೇ ಇಲ್ಲ ಅಂದ್ರೆ ಕೆಲವೊಂದು ಮಕ್ಕಳಿಗೆ ಹಾಲೇ ಇರ್ತದ, ಅದ್ರ ಜೊತೆ ಬೂಸ್ಟ್ ಅಥವಾ ಕಾಫಿ ಪೌಡರ್ನ ಹಾಕಿ ಕೂಡ ನಾವು ಕುಡಿತಾರೆ ಅನ್ನೋ ಕಾರಣ ಎಂಕರೇಜ್ ಮಾಡಿ ಮಕ್ಕಳು ಕುಡಿದೇ ಇರ್ತಾರೆ. ಆಮೇಲೆ ಇತ್ತೀಚೆಗೆ ಏನ್ ಮಾಡಿದ್ರು ಮತ್ತೆ ರಾಗಿ ಪ್ಯಾಕೆಟ್ ಕೂಡ ಕೊಟ್ಟಿದ್ರು. ಮಕ್ಕಳಿಗೆ ಹಾಲಿನ ಜೊತೆ ಮಿಕ್ಸ್ ಮಾಡಿ ರಾಗಿಯನ್ನ ಕೂಡ ಮಿಕ್ಸ್ ಮಾಡಿ ಕೊಡ್ರಿ. ರಾಗಿ ಉತ್ತಮ ನಿರೋಗಿ, ಆಮೇಲೆ ರಾಗಿ ದೇಹಕ್ಕೆ ತಂಪುಕಾರಕ ಮತ್ತು ದೇಹಕ್ಕೆ ಶಕ್ತಿ ಪೋಷಕಾಂಶಗಳನ್ನು ಕೊಡುವಂತದ್ದು ಅಂತಾರೆ. ಆದ್ರೆ ಬಹಳಷ್ಟು ಹುಡುಗರು ಏನಂತಂದ್ರೆ ಹುಡುಗಿ ವಿಶೇಷವಾಗಿ ವಿದ್ಯಾರ್ಥಿಗೆ ಒಟ್ಟ ಹಾಲೇ ನಮ್ಗೆ ಏನೋ ಗೊತ್ತಿಲ್ಲ. ದಿವಸಾನು ಹೇಳ್ತೀವಿ ಎಲ್ಲ ಹುಡುಗ ಕುಡಿತಾರೆ. ಹುಡುಗರು ಏನು ಸಮಸ್ಯೆ ಇಲ್ಲ, ಹುಡುಗರು ಎಲ್ಲರೂ ಬರ್ತಾರೆ, ಹಾಲು ಕುಡಿತಾರೆ, ಕಾಫಿ ಮಾಡಿ ಕುಡಿತಾರೆ, ಅದರೊಳಗೆ ಬೋರ್ಬಿಟ ಹಾಕಿ ಕುಡಿತಾರ. ಆಮೇಲೆ ಮಧ್ಯಾಹ್ನ ಊಟನೂ ಕರೆಕ್ಟ್ ಮಾಡ್ತಾರೆ. ಇರ್ತದ, ಆಮೇಲೆ ಮತ್ತೆ ಇದು ಹಾಲಿಗೆ ಇರ್ತದೆ. ಅದರ ಸಲುವಾಗಿ ತಾಯಿಗೆ ನಾವು ಕೇಳ್ಕೊಳ್ಳೋದು, ನಾವು ಪ್ರತಿನಿತ್ಯನೂ 5 ದಿವಸ ಹಾಲನ್ನು ಕೊಡ್ತೀವಿ. ಆಮೇಲೆ 5 ದಿವಸ ವೆರೈಟಿ ಆಗಿರ್ತಕ್ಕಂಥ ಊಟನ ಕೊಡ್ತೀವಿ. ಶಾಲೆ ಕೊಡುವಂತ ಊಟನ ಸರಿಯಾಗಿ ಮಾಡ್ಲಿಕ್ಕೆ ನೀವೆಲ್ಲರೂ ಹೇಳ್ರಿ, ಮನೆಯಲ್ಲೂ ಕೂಡ ಸರಿಯಾಗಿ ಮಾಡ್ಲಿಕ್ಕೆ ಹೇಳಿ. ಆಮೇಲೆ ಇದ್ರ ಜೊತೆಗೆ ರಾತ್ರಿ ಮಕ್ಕಳಕ್ಕಿಂತ ಮುಂಚೆ ಒಂದು ಹಣ್ಣನ್ನ ಒಂದು ಹಣ್ಣು ಅವ್ರಿಗೆ ಯಾವ ಹಣ್ಣು ಇಷ್ಟ ಆಗ್ತದನ ವಾರದುದ್ದಕ್ಕೂ ಒಂದೇ ಹಣ್ಣು ಕೊಡ್ಬೇಡ್ರಿ. ಇವಾಗ ಬಾಯಿ ಹಣ್ಣು ಕೊಟ್ರೆ ನಾಳೆ ಬೇರು ಹಣ್ಣು ಮತ್ ನಾಳೆ ಏನದು ಆಪಲ್ ಅಂತವೆಲ್ಲ ಬೇರೆ ಕೊಡ್ರಿ. ಯಾಕಂದ್ರೆ ಹಣ್ಣುಗಳಲ್ಲಿ ಕೂಡ ಪ್ರೋಟೀನ್ ಇದ್ದೇ ಇರ್ತದೆ. ಎಲ್ಲಾ ಪೋಷಕಾಂಶಗಳು ಮಕ್ಕಳಿಗೆ ಸಿಗಬೇಕಾಗ್ತಂದ್ರೆ ಒಳ್ಳೆಯ ಉಪಹಾರ ಮತ್ತು ಈ ಹಾಲು ಎಲ್ಲದರಲ್ಲೂ ಸಿಗುತ್ತೆ. ಆಮೇಲೆ ತತ್ತಿ ಅಂತೂ ನಾವೆಲ್ಲರೂ ತತ್ತಿಗೆ 90% ತತ್ತಿಗೆ ಕೊಡ್ತೀವಿ ಹುಡುಗರಿಗೆ. ಆಮೇಲೆ ಅದನ್ನ ಸರಿಯಾಗಿ ಕುದಿಸಿ ಕುಲಿಕಂತ ಟೈಮ್ ಮಾಡ್ಬಿಟ್ಟದು. ಯಾಕಂದ್ರೆ ಹುಡುಗರು ಸಂಖ್ಯೆ ಮಾಡ್ತು 5-6 ಹುಡುಗರು ತತ್ತಿಗಳನ್ನ ಕುದಿಸಿ ಅದನ್ನ ಕುಟ್ಟಿ ತುಳಿದು ಅವರಿಗೆ ದಟ್ಟು ಊಟ ಟೈಮ್ಗೆ ಕೊಡ್ಬೇಕಂತಂದ್ರೆ ಅದಕ್ಕೆ ಟೈಮ್ ಹಾಕಬೇಕು. ಅದಕ್ಕೆ ನಮ್ಮಲ್ಲಿ 5-6 ಮಂದಿ ಕೆಲಸ ಮಾಡೋದು ಅದ ಹೆಣ್ಮಕ್ಳು. ಹಾಗಾಗಿ ಟೀಚರ್ ಅದಕ್ಕೆ ಟೀಚರ್ ನಾವು ಖಾಯಿ ಇಟ್ಟಿರ್ತೀವಿ. ನಮ್ಮಲ್ಲಿ ಯಾರು ಸರಿಯಾಗಿ ಮಾಡ್ತಾರೆ ಅಂತ. ಇನ್ನು ಕೆಲವೊಂದು ಸರ್ತಿ ಸರ್ಕಾರದಿಂದ ಬರುವಂತ ಅಕ್ಕಿ ಅವೇನಿರ್ತಾವ ಸ್ವಲ್ಪ ಹಿಟ್ಟಿರ್ತಾವ. ಯಾಕಂದ್ರೆ ಈ ಹಳೆ ಅಕ್ಕಿ ಮತ್ತು ಹೊಸ ಅಕ್ಕಿ ಮನೆಯೊಳಗೆ ಮಾಡ್ತಾವ ನೋಡ್ತೀವಿ. ಯಾಕಂದ್ರೆ ದೇಶದಿಂದ ಬರುವಂತ ಅಕ್ಕಿ ಹೆಂಗಿರ್ತದ ಸಾಧಾರಣ ಅನ್ನ ಮಾಡಿದಾಗ ಪ್ರಕೃತಿ ಆಗ್ತದ, ವಿಶೇಷಣೆ ಆಗ್ತದೆ. ಆದ್ರೆ ನಮ್ಮ ಕುಕ್ಕರ್ನಲ್ಲಿ ಬೇಯಿಸುವಂತ ಇವೇನು ಪಾಲಿಶ್ ಅಕ್ಕಿ ಇರ್ತಲ್ಲ ಅವು ಮಾತ್ರ ಚಲೋ ಉದುರಾಗ್ತದೆ. ಆದ್ರೆ ಇದು ಕೆಲವೊಂದ್ಸರಿ ಏನಾಗ್ತದ ಅಕ್ಕಿ ಅವು ಬೆಂದಿರಂಗ ಅಂದ್ರೆ ಒಳಗ ಇರ್ತದೆ ಅಂತ. ಆದ್ರೆ ನಾವು ಮೊದಲೇ ಪರೀಕ್ಷೆ ಮಾಡಿ ಹಂಗೇನಾದ್ರು ಆಗಿತ್ತು ಅಂತಂದ್ರೆ ನಾವು ಮತ್ತೊಂದ್ಸತಿ ಮಕ್ಕಳಿಗೆ ಬೇಸಿ ಹಾಕಿರ್ತಕ್ಕಂಥ ಉದಾಹರಣೆ ಎಲ್ಲ ಗೊತ್ತಿದೆ. ನಾವು ಅದಕ್ಕಾಗಿ ಹುಡುಗರು ಏನ್ ಮಾಡ್ತೀವಿ, ಒಂದು ಮ್ಯಾನೇಜ್ಮೆಂಟ್ ನಮ್ಮ GS ಮತ್ತು ಹುಡುಗರು ಏನಿಲ್ಲ ಅವ್ರಿಗೆಲ್ಲ ಒಪ್ಪಿಸ್ಬಿಟ್ಟಿವಿ. ಹೆಂಗಾಗಿ ಎತ್ಕೊಂಡು ಅವರೆಲ್ಲ ಸರಿಯಾಗಿ ಮಾಡ್ತಾರೆ. ಹೆಚ್ಚು ಕಮ್ಮಿ ಬಂದಿರ್ತಕ್ಕಂಥ ಎಲ್ಲಾ ಪಾಲಕರು ಗೊತ್ತಿರ್ಬೋದು. ನಾವು ಮಧ್ಯಾಹ್ನದ ಏನು ಉಪಹಾರದಲ್ಲ ನಮ್ಮ